ಸೊ ಇವತ್ತು ನಾವಿರೋಂಥ ಜಾಗ ಯಾವುದು ಗೊತ್ತಾ? ಡಾರ್ಕೊಲೈಟ್ಸ್ ಡಾರ್ಕ್ ಚಾಕ್ಲೇಟ್ ಕನ್ಸಲ್ಟೇಷನ್ ಸೆಂಟರ್. ಸೊ ಯಾರೇ ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಇಷ್ಟೇ ಕಳಕಳಿ ವಿನಂತಿ, ಮಾಡ್ತೀರಾ ದುಡ್ಡು ಖಂಡಿತ ಬರುತ್ತೆ. ಬೇಸಿಕ್ ಆಗಿ ನಾವೆಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲಿಂದ ಶುರು ಆಗುತ್ತೆ ಅಂತ? ಸ್ಟಾರ್ಟಿಂಗಲ್ಲೇ ನಿಮಗೆ ಮಿನಿಮಮ್ ಟು ಮಿನಿಮಮ್ ಒಂದು 25,000 to 30,000 ಅರ್ನ್ ಮಾಡ್ಬೋದು. ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್, ಇಂಗ್ರೀಡಿಯೆಂಟ್ಸ್ ಅಥವಾ ಇದೆಲ್ಲ ಎಲ್ಲಿಂದ ನೀವು ತಗೊಳ್ತೀರಾ? ನಮ್ಮದೇ ಕಕಾ ಫಾರ್ಮ್ ಇದೆ. ಹೇಗೆ ನಾನು ಕಲಿಬೇಕಿದೆ? ನಾನು ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ. ಅಯ್ಯೋ, ದೇಶಕ್ಕೆ ಯಾವ್ಯಾವ ಥರದ್ದು ಜಾತಿಗಳು ಹುಟ್ಟುತ್ತೆ, ಯಾವುದೇನಿಲ್ಲ ಅಂತ ಹೇಳಿ ನಾವು ಅದನ್ನ ಪೂರ್ತಿಯಾಗಿ ಚಾರ್ಟ್ ಹಾಕಿ ಕೊಡ್ತೀವಿ. ಚಾಕ್ಲೇಟ್ ಅಲ್ಲ, ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ಬೇಕು ನಾವು ಇದನ್ನ. ಔಟರ್ ಪ್ಯಾಕೇಜಿಂಗ್ ದುಡ್ಡು ಕೊಡಬೇಡಿ, ನೀವು ಒಳಗಡೆ ಏನು ತಿಂತಾ ಇದ್ದೀರೋ ಅದಕ್ಕೆ ದುಡ್ಡು ಕೊಡಿ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮ್ಮೆಲ್ರಿಗೂ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಡಾರ್ಕ್ ಚಾಕ್ಲೇಟ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹೇಗೆ ಇದು ಮನುಷ್ಯನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ, ಅಂದರೆ ಯಾವುದೇ ರೋಗಗಳು ಬಂದರೂ ಕೂಡ ಅದನ್ನು ನಿಯಂತ್ರಿಸುವಲ್ಲಿ ಎಂಥ ಪಾತ್ರ ವಹಿಸುತ್ತೆ, ಸೊ ಹೇಗೆ ಮತ್ತು ಇದು ಜನರಿಗೆ ಹೇಗೆ ಗೊತ್ತಾಗೋ ಹಾಗೆ ಇವ್ರು ಕೆಲಸ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಜೊತೆಗೆ ಇದನ್ನು ನೀವು ಕೂಡ ಮನೆಯಿಂದ ಮಾಡಬಹುದಾ, ಒಂದ್ ವೇಳೆ ಮಾಡೋದಾಗಿತ್ತು ಅಂತಂದ್ರೆ ಎಷ್ಟು ದುಡಿಬಹುದು ಇದರಲ್ಲಿ, ಅದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ. ನೀವು ಹೇಳ್ತಾ ಇದ್ರಿ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳಿದೆ, ಹಾಗೆ ಹೀಗೆ ಅಂತ ನಾವು ನೋಡ್ತಾ ಇದೀವಿ. ಅಂಡ್ ಇದರಲ್ಲಿ ನೀವು ಸ್ಟ್ಯಾಂಡ್ ತಗೊಂಡಿದ್ದೀರಾ ಡಾರ್ಕ್ ಚಾಕ್ಲೇಟ್ಸ್, ಬಿಕಾಸ್ ನೀವು ಹೇಳ್ತಿದ್ರಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಬಟ್ ನನಗಿಲ್ಲಿ ಬಹಳ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು, ಸಾಕಷ್ಟು ಕಾಯಿಲೆಗಳಿದೆ ಇವತ್ತು ನಮ್ಮಲ್ಲಿ. ಅಂದ್ರೆ ಹೆಂಗಾಗಿದೆ ಅಂದ್ರೆ ಮನೆಯ ಒಂದು ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟಿದೆ ಇವತ್ತು. ಡಯಾಬಿಟೀಸ್ ಇದೆಯಾ, ಬರುತ್ತೆ ಬಿಡು. ಇವತ್ತು ನಮ್ಗೆ BP ಇದೆಯಾ, ಬರ್ಲೇಬೇಕಲ್ವಾ ಬಿಡು. ಅಂದ್ರೆ ಈ ತರದ್ದು ಎಷ್ಟೋ ಸಮಸ್ಯೆಗಳಿದೆ. ಬಟ್ ನೀವು ಅದಕ್ಕೂ ಕೂಡ ಇದ್ರ ಮೂಲಕ ಒಂದು ಸೊಲ್ಯೂಷನ್ ಇದೆ ಅಂತ ಒಂದು R&D ಮಾಡಿ ಸಜೆಸ್ಟ್ ಮಾಡಿ ಆ ತರನ ಕೆಲಸಗಳಿದೆಯಲ್ವಾ. ಅಂಡ್ ಡೈರೆಕ್ಟ್ಲಿ ಒಂದು ಮೆಡಿಸಿನ್ ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೇಗೆ ಡಾರ್ಕ್ ಚಾಕ್ಲೇಟ್ಸ್ಗೆ ಅಥವಾ ಕಮರ್ಷಿಯಲ್ ಬ್ರ್ಯಾಂಡ್ ಆಫ್ ಡಾರ್ಕ್ ಚಾಕ್ಲೇಟ್ಸ್ಗೆ ವ್ಯತ್ಯಾಸ ನಾವು ಮಾಡಿ ಇಟ್ಟಿರುವಂಥ ಎಸ್ಟಾಬ್ಲಿಷ್ಮೆಂಟ್. ಈಗ ಯಾರಾದರೂ ಒಂದು ಚಾಕ್ಲೇಟ್ ಅನ್ನೋ ಕಂಪನಿ ನಡೆಸಬೇಕು, ಬ್ರ್ಯಾಂಡನ್ನು ಓಪನ್ ಮಾಡಬೇಕು ಅಂತ ಹೇಳಿದಾಗ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇ ಒಂದು, ಬೇರೆ ಚಾಕ್ಲೇಟ್ಸ್ನು ಮಾಡಿ ಅದ್ರ ಜೊತೆಗೆ ಡಾರ್ಕ್ ಚಾಕ್ಲೇಟ್ ಅನ್ನೋ ಒಂದು ವೇರಿಯಂಟ್ ನೀವು ಇಟ್ಕೊಂಡ್ರೆ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಯಾವ ಥರ ಬೇರೆ ಬೇರೆ ಚಾಕ್ಲೇಟ್ ನಾನು ಮಾಡಿ ಪ್ರೊಫೆಷನ್ನ ಹೇಗೆ ಮುಂದೆ ತಗೊಳ್ಬಹುದು. ವೆರೈಟಿಗಳು ಜಾಸ್ತಿ ಇದ್ದಷ್ಟು ಯಾವ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆ ಕಸ್ಟಮರ್ಗೆ ನೀವು ಕೊಡ್ತಾ ಹೋಗ್ಬೋದು ಅನ್ನೋ ಥರದ್ರಲ್ಲಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಅಂತ ಒಂದು. ಸೊ ಟೆಟ್ರಾ ಪ್ಯಾಕ್ ಇರುವಂಥ ಯಾವುದೇ ಒಂದು ಹಣ್ಣಿನ ಜ್ಯೂಸ್ ತಗೊಂಡ್ರೆ ನಿಮ್ಗೆ ಆ ಹಣ್ಣಿನ ಅಂಶಗಳು ಅಥವಾ ಪಾಸಿಟಿವಿಟಿ ಅಥವಾ ಒಳ್ಳೆ ಎನರ್ಜಿ ಯಾವುದೂ ಸಿಗೋದಿಲ್ಲ. ರಿಯಲ್ ಹಣ್ಣು ತಿನ್ನೋ ಲೆಕ್ಕ ಡಾರ್ಕ್ ಚಾಕ್ಲೇಟ್ಸ್. ಸೊ ಈ ಟೆಟ್ರಾ ಪ್ಯಾಕ್ ಇರುವಂತಹ ಅಥವಾ ಸೀಲ್ಡ್ ಫ್ರೂಟ್ ಜ್ಯೂಸಸ್ ಏನಿರುತ್ತೆ, ದೋಸ್ ಆರ್ ಆಲ್ ಕಮರ್ಷಿಯಲ್ ಡಾರ್ಕ್ ಚಾಕ್ಲೇಟ್ಸ್ ಅಂತ ಎಕ್ಸಾಂಪಲ್ ಕಂಪ್ಯಾರಿಟಿವ್ ಸೆನ್ಸಲ್ಲಿ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಥರ ನೀವು ಮಾಡಿದಾಗ 10 ಅಥವಾ 100 ಬ್ರ್ಯಾಂಡ್ಗಳಿದ್ದ ನೀವು ಇನ್ನೊಂದಂಥ ಬ್ರ್ಯಾಂಡ್ ಹುಟ್ಟಾಕಿದ್ರೆ ನಿಮಗೆ ಅದರಲ್ಲಿ ಆದಾಯ ಅಥವಾ ಒಂದು ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ ಹುಟ್ಕೊಳ್ಳೋದು ಕಡಿಮೆ ಆಗುತ್ತೆ. ನೀವು ಸೆಪರೇಟ್ ಎಂಟಿಟಿ ಮಾಡಿದಾಗ ಒಂದು ಸ್ಟೋರಿ ಬಿಲ್ಡ್ ಮಾಡಿ ಅದರಲ್ಲಿ ಸ್ಟ್ರೆಂತ್ ತುಂಬಿ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಎಜುಕೇಶನ್ ಅದರಲ್ಲಿ ಇಟ್ಟಾಗ ಏನಾಗುತ್ತೆ, ಜನಕ್ಕೆ ನಂಬಿಕೆ ಬರಕ್ಕೆ ಶುರು ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಡಿಡ್ ವಿತ್ ಡಾರ್ಕ್ ಚಾಕ್ಲೇಟ್ಸ್. ಇದರಲ್ಲಿ ಸಿಗುವಂಥ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ, ಅಂದ್ರೆ ವಾಟ್ ವಿ ಡಿಡ್, ಯಾವುದೇ ಥರದ್ದು ಪ್ರಿಸರ್ವೇಟಿವ್ಸು, ಎಮಲ್ಸಿಫೈಯರ್ಸು, ಕೆಮಿಕಲ್ಸು, INRಸು, PGPRಸು, ಬೈಂಡಿಂಗ್ ಏಜೆಂಟ್ಸು, ವಾಲ್ಯೂಮ್ನೈಸರ್ಸು ಏನೂ ಹಾಕ್ದೇನೆ ಸಿಂಗಲ್ 2 and 3 ಇಂಗ್ರೀಡಿಯೆಂಟ್ಸ್ ಇಂದ ನಾವು ಈ ಪ್ರಾಡಕ್ಟ್ಸ್ನ ಮಾಡಿದ್ವಿ. ಈ ಪ್ರಾಡಕ್ಟ್ಸ್ ಎಷ್ಟು ನೀವು ಕಮ್ಮಿ ಪ್ರಾಸೆಸ್ ಮಾಡಿದ್ರೋ ಅಷ್ಟು ಅದರದ್ದು ಗುಣಧರ್ಮಗಳೆಲ್ಲ ಆಚೆ ಬಂದು ಮೆಡಿಸಿನಲ್ ಆಗಿ ಕನ್ವರ್ಟ್ ಆಯ್ತು. ಇದರಲ್ಲಿ ಯಾವುದೇ ಥರದ್ದು ಆಯುರ್ವೇದಿಕ್ ಆಗಿರ್ಬೋದು, ಹೋಮಿಯೋಪತಿ, ಅಲೋಪತಿ ಯಾವ ಮೆಡಿಸಿನ್ ಇನ್ಕ್ಲೂಷನ್ಸು ಇರಲ್ಲ. ಅರಿಶಿನ ಒಳ್ಳೇದು ಎಲ್ರಿಗೂ ಗೊತ್ತು, ಆದ್ರೆ ಅರಿಶಿನ ಎಷ್ಟು ಕಮ್ಮಿ ಪ್ರಾಸೆಸ್ ಮಾಡಿ ನೀವು ತಗೊಳ್ತೀರೋ ಬೆನಿಫಿಟ್ಸ್ ಜಾಸ್ತಿ ಅಲ್ವಾ. ಅರಿಶಿನ ಪ್ರಾಸೆಸ್ ಮಾಡಿದಷ್ಟು, ಕಲರ್ಸ್ ಆಡ್ ಮಾಡಿದಷ್ಟು ಬೆನಿಫಿಟ್ಸ್ ಕಡಿಮೆ ಆಗುತ್ತೆ. ಇಟ್ಸ್ ಸ್ಟ್ರೇಟ್ ಅವೇ ಲೈಕ್ ದಟ್. ಸೊ ಡಾರ್ಕ್ ಚಾಕ್ಲೇಟ್ಸ್ ಹೇಗೆ ಹೆಲ್ತಿಗೆ ಸಂಬಂಧಪಡುತ್ತೆ ಅಥವಾ ಡಾರ್ಕ್ ಚಾಕ್ಲೇಟ್ಸ್ ಪರ್ ಸೆ ಆಸ್ ಅ ಸಬ್ಜೆಕ್ಟ್ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಕಡಿಮೆ ಆಲ್ ದೀಸ್ ನಾನ್ ಸೆನ್ಸಸ್ ಒಂದು. ಸೆಕೆಂಡ್ ಏನಂದ್ರೆ ಪ್ರಾಸೆಸ್ ಕಡಿಮೆ ಆಗಬೇಕು. 3 ಇನ್ನೊಂದೇನಂದ್ರೆ ಬೇಡದ ಇನ್ಕ್ಲೂಷನ್ಸ್ ಇದರಲ್ಲಿ ಮಾಡಬಾರ್ದು. ಬೇಡದ ಇನ್ಕ್ಲೂಷನ್ಸ್ ಇದರಲ್ಲಿ ಮಾಡಬಾರ್ದು. ಓನ್ಲಿ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್. ಅಂಡ್ ಕಸ್ಟಮರ್ಸ್ ವಿಲ್ ಅಟ್ರಾಕ್ಟ್ ಫಾರ್ ದ ಗುಡ್ ಕ್ವಾಲಿಟಿ. ನೀವು ಅದಕ್ಕೆ ಸ್ಟ್ರಗಲ್ ಮಾಡಬೇಕಾಗತ್ತೆ, ಅವಶ್ಯಕತೆ ಇರಲ್ಲ ಅಂತ. ಇನ್ನೊಂದು, ಡಾರ್ಕ್ ಚಾಕ್ಲೇಟ್ಸ್ ನಾವು ಹೆಲ್ತ್ಗೆ ಹೇಗೆ ಡೈರೆಕ್ಟ್ ರಿಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡಾರ್ಕ್ ಚಾಕ್ಲೇಟ್ಸಲ್ಲಿ ನೈಸರ್ಗಿಕವಾಗಿ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸು, ಪಾಲಿಫಿನಾಲ್ಸು, ಆಂಟಿ ಆಕ್ಸಿಡೆಂಟ್ಸು, ಮೆಗ್ನೀಷಿಯಂ ರಿಚ್ ಇರೋದ್ರಿಂದ ನೀವು ನಿಮ್ಮ ಕೆಮಿಕಲ್ ಪ್ರಾಸೆಸ್ಸಿಂದ ಅದನ್ನು ಹಾಳು ಮಾಡಿದ್ರೆ ನಿಮ್ಮ ಚಾಕ್ಲೇಟು ಬೇರೆ ಕಮರ್ಷಿಯಲ್ ಚಾಕ್ಲೇಟ್ ಥರ ಆಗುತ್ತೆ. ಅದು ಆ ಥರ ಆಗದೇ ನೀವು ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಾಗ ನಮ್ಮ ಡಾರ್ಕ್ ಚಾಕ್ಲೇಟ್ಸ್ ಥರ ಅದು ನ್ಯೂಟ್ರಿಷನ್ ರಿಚ್ ಫುಡ್ ಆಗಿ ರೆಡಿ ಆಗುತ್ತೆ. ನಾವು ವಿ ವರ್ಕ್ ಆನ್ ಓನ್ಲಿ ಒನ್ ಸಿಂಪಲ್ ಕಾನ್ಸೆಪ್ಟ್. ಏನಂದರೆ
ಮೇಜರ್ ರೀಸನ್ ಡಯಾಬಿಟೀಸ್, ಹೈಪರ್ಟೆನ್ಷನ್, BP ಬೇರೆ ಎಲ್ಲ ನಾರ್ಮಲ್ ಆಗೋಗಿದೆ. ಇವಾಗಂತೂ ಏಜ್ ಲಿಮಿಟ್ ಇಲ್ದೇ ಎಲ್ರಿಗೂ ಬರ್ತಾ ಇದೆ. ಹೌದು, 20s ಇಂದಾನೇ ಶುರು ಆಗ್ತಾ ಇದೆ, 17 years old ಇಂದಾನೇ ಶುರು ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಸ್ಟ್ರೆಸ್ಸನ್ನು ನಿಮ್ಮ ಬಾಡಿಲಿ ಕಡಿಮೆ ಮಾಡ್ಕೊಂಡ್ರಿ ಅಂದರೆ ಥ್ರೂ ದ ನ್ಯಾಚುರಲ್ ಫುಡ್ಡಿಂದ ದೆನ್ ಆಲ್ ದ ಡಿಸೀಸಸ್ ವಿಲ್ ಸ್ಟಾರ್ಟ್ ಡಿಮಿನಿಷಿಂಗ್. ನಾವು ಡಾರ್ಕ್ ಚಾಕ್ಲೇಟ್ಸಿಂದ ಡಿಸೀಸ್ ರಿವರ್ಸಲ್ ಅಂತ ಖಂಡಿತ ಹೇಳಲ್ಲ, ಡಿಸೀಸ್ನ ನಾರ್ಮಲೈಸ್ ಮಾಡ್ತೀವಿ. ಮೆಡಿಸಿನ್ 100 mg ತಗೊಳ್ಳೋ ಬದಲು 10 mg ನಡೆಸ್ಬೋದು. ಸ್ಟ್ರೆಸ್ ಕಡಿಮೆ ಆದಾಗ ನಿಮ್ಮ ದೇಹದಲ್ಲಿರೋ ಅನಾರೋಗ್ಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇಷ್ಟೇ ಪ್ರಿನ್ಸಿಪಲ್. ಆಂಗ್ಸೈಟಿ ಸ್ಟ್ರೆಸ್ ಜಾಸ್ತಿ ಆದಾಗ ಆಗುತ್ತೆ, ಡಿಪ್ರೆಷನ್ ಸ್ಟ್ರೆಸ್ ಜಾಸ್ತಿ ಆದಾಗ ಆಗುತ್ತೆ. ಸೊ ಸ್ಟ್ರೆಸ್ ಕಡಿಮೆ ಆಯಿತು ಅಂದರೆ ಈ ಆಹಾರದಲ್ಲಿ ಆ ಗುಣಧರ್ಮಗಳು ಇರೋದ್ರಿಂದ ಸ್ಟ್ರೆಸ್ ಕಡಿಮೆ ಆದಾಗ ಆಬ್ವಿಯಸ್ಲಿ ನಿಮ್ಮ ಆರೋಗ್ಯ ನಿಮಗೆ ವಾಪಸ್ ಬರುತ್ತೆ. ಇಷ್ಟೇ ಸಿಂಪಲ್ ಸೈನ್ಸ್. ಒಂದ್ ಲೈನ್ ಅಲ್ಲಿ ಯಾವ್ಯಾವ ಈ ತರದ ಸಮಸ್ಯೆಗಳು? ಡಯಾಬಿಟಿಸ್ ಹೇಳಿದ್ರಿ, ನಾವು ಕನ್ಸಲ್ಟೇಷನ್ ಬೇಸ್ಡ್ ಮಾಡ್ತೀವಿ, ಯಾರಿಗೂ ರ್ಯಾಂಡಮ್ ಆಗಿ ಕೊಡಲ್ಲ. ಪ್ರತಿಯೊಂದು ಕಿಟ್ ನಿಮಗೆ ಇದು ಡಿಸೈನ್ ಮಾಡಿದೆ ಅಂದ್ರೆ ಅದು ನಿಮಗೋಸ್ಕರ ಮಾತ್ರ ಮಾಡಿರೋದು, ಪ್ರತ್ಯೇಕವಾಗಿ. ಸೊ ಹಾಗಾಗಿ ವಿ ಹ್ಯಾವ್ ಇಟ್ ಫಾರ್ ವೆಯ್ಟ್ ರಿಡಕ್ಷನ್ಗಿದೆ, ಮೆನೋಪಾಸ್ಗಿದೆ. ಎಷ್ಟೋ ಹೆಣ್ಮಕ್ಳು ಪೆರಿಮೆನೋಪಾಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇರಲ್ಲ. ಸೊ ಆಂಗ್ಸೈಟಿಗೆ, ಡಿಪ್ರೆಷನ್ಗೆ, ವೆಯ್ಟ್ ರಿಡಕ್ಷನ್ಗೆ, ಆಮೇಲೆ ಇದು ಡಯಾಬಿಟೀಸ್ ಸಿಂಟಮ್ಸಿಗೆ, ಗಂಟು ನೋವಿಗೆ, ಸುಸ್ತು, ಟೈರ್ಡ್ನೆಸ್ಸು, ಆಮೇಲೆ ಅರ್ಲಿ ಏಜಲ್ಲಿ ಋತುಮತಿ ಆಗಿರ್ತಾರೆ, ಬ್ಲೀಡಿಂಗ್ ತುಂಬ ಆಗ್ತಾ ಇರುತ್ತೆ, ಹೇರ್ ಫಾಲ್ಗೆ, ಬೇರೆ ಬೇರೆ ಸಮಸ್ಯೆಗೆ ಕನ್ಸಲ್ಟೇಷನ್ ನೋಡಿಕೊಂಡು ಅವರ ಆಹಾರದಲ್ಲಿ ಏನೇನು ಪದ್ಧತಿಗಳನ್ನು ಕರೆಕ್ಷನ್ ಮಾಡಬೇಕು ಮಾಡಿಬಿಟ್ಟು ಇದನ್ನ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ಪ್ರೆಸೆಂಟ್ ಮಾಡ್ತೀವಿ. ವಾವ್, ಇದು ಬರೀ ಚಾಕ್ಲೇಟ್ ಬರೀ ಏನೋ ಸೆಲೆಬ್ರೇಷನ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ನಮ್ಮ ಹೆಲ್ತ್ ಸೆಲೆಬ್ರೇಷನ್ ಮಾಡೋದಕ್ಕೆ ಕೂಡ ಇದೆ. ಖಂಡಿತ. ವೆರಿ ನೈಸ್, ವೆರಿ ನೈಸ್, ವೆರಿ ವೆಲ್ ಸೆಟ್. ಎಸ್. ನಮ್ಗೆ ಹೇಗೆ ಅಂದ್ರೆ ಇಲ್ಲಿ ಹತ್ರದಲ್ಲಿ ಸುತ್ತಮುತ್ತ ಆದ್ರೆ ದಟ್ ಇಸ್ ಫೈನ್, ನೀವು ರೆಡಿ ಮಾಡ್ತೀರಾ ಅಥವಾ ಸಂಭವ ಕಳಿಸ್ಕೊಡ್ತೀರಾ. ಈಗ ಫಾರಿನ್ ಅಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಕಳಿಸೋ ಹಾಗಿತ್ತಂದ್ರೆ ಎಕ್ಸ್ಟ್ರಾ ಕೇರ್ ತಗೊಳ್ಳುವಂತ ಪ್ಲಾನ್ ಏನಾದ್ರು ಇರುತ್ತಾ ಅಥವಾ ಹೇಗೆ ಅಷ್ಟು ದೂರ ಕಳಿಸುವಂಥದ್ದು? ಖಂಡಿತ. ನಾವು ಅಮೆಝಾನ್ ಆನ್ಬೋರ್ಡ್ ಆಗದೆ ಇರುವಂಥ ಒಂದು ಮುಖ್ಯ ಉದ್ದೇಶ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಆನ್ಬೋರ್ಡ್ ಆಯ್ತು ಅಂತ ಹೇಳಿದ್ರೆ ಪ್ರಿಸರ್ವೇಟಿವ್ಸು, PGPRಗಳು, INRಗಳು ಇವೆಲ್ಲ ಹಾಕ್ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ. ಅದಕ್ಕಾಗಿ ನಾವು ಆನ್ಬೋರ್ಡ್ ಆಗಲಿಲ್ಲ. ಈಗ ಬೇರೆ ಊರುಗಳಿಗೆ ಅಥವಾ ಬೇರೆ ಪ್ಲೇಸಸ್ಗಳಿಗೆ, ಜಾಗಗಳಿಗೆ ಶಿಫ್ಟ್ ಮಾಡಬೇಕು ಅಂದಾಗ ಒಂದು ಜೆಲ್ ಪ್ಯಾಕ್ ಇಟ್ಟು ಕಳಿಸ್ತೀವಿ ಅಷ್ಟೇ ಬಿಟ್ಟರೆ ಹೊರತು ಬೇರೆ ಏನಿರಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಸಿಂಪಲ್ ಪ್ಯಾಕಿಂಗ್ ವಿತ್ ಅ ಕಾಂಪ್ಯಾಕ್ಟ್ ಸೀಲ್ಡ್ ಪ್ಯಾಕೇಜ್ ಅಷ್ಟೇ. ಬಟ್ ಅದೇ ಚೆನ್ನಾಗಿದೆ. ನ್ಯೂಟ್ರಿಷನಲ್ ವ್ಯಾಲ್ಯೂವಿಗೆ ಅಥವಾ ಮತ್ತು ಅದರ ಟೇಸ್ಟಿಗೆ ಏನೂ ಧಕ್ಕೆ ಬರಲ್ಲ. ಆದರೆ ಅದು ಒಂದು ಸ್ವಲ್ಪ ನೋಡೋಕ್ಕೆ ಏರುಪೇರು ಆಗುತ್ತೆ ಬಿಟ್ರೆ ಹೊರತು, ಬಟ್ ದಟ್ ಈಸ್ ವೆರಿ ಫಿಟ್ ಟು ಕನ್ಸ್ಯೂಮ್ ಅನ್ನೋ ಥರ. ಸದ್ಯಕ್ಕೆ ಯಾವೆಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ನೀವಿರುವಂಥದ್ದು ಈಗ ಆನ್ಲೈನ್ ಅಲ್ಲಿ ತಗೊಳ್ಬೇಕು ಅಂತ? ನಮ್ದು ಇ-ಕಾಮರ್ಸ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಥ್ರೂನೇ ಆರ್ಡರ್ಸ್ ಪ್ಲೇಸ್ ಮಾಡ್ತಾರೆ, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವೆಬ್ಸೈಟ್, ವಾಟ್ಸಪ್ ಆಗಿರ್ಬೋದು, ಈ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇಂದಾನೆ ಆರ್ಡರ್ಸ್ ತಗೊಳ್ತಾ ಇರೋದು. ಆಮೇಲೆ ಈಗ ನಾವು ಹಾಸ್ಪಿಟಲ್ಸ್ ಅಲ್ಲಿ ಇಟ್ಟಿರ್ತೀವಿ, ಮಧುಮೇಹ ಹಾಸ್ಪಿಟಲ್ ಅಥವಾ ಬೇರೆ ಹಾಸ್ಪಿಟಲ್ಸು, ಈಗ ಡಯಟಿಷಿಯನ್, ಸೀನಿಯರ್ ಡಯಟಿಷಿಯನ್ ಅಂತ ಇದ್ದಾರೆ, ಅವ್ರ ಕ್ಲಿನಿಕಲ್ಲಿ ಇಟ್ಟಿರ್ತೀವಿ. ಸೊ ಹಾಗಾಗಿ ಅವರಿಂದ ಪೇಷಂಟ್ಸ್ ರೆಫರ್ ಮಾಡಿ ನಮಗೆ ಬರ್ತಾರೆ. ಮೇ ಬಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದಾಗ ಒಂದ್ಸರಿ ನಾವು ತಗೊಂಡಾಗ ನಮಗೆ ಗೊತ್ತಾಗುತ್ತೆ ಇನ್ನೊಂದ್ಸರಿ ತಗೊಳ್ಬೇಕು ಅನ್ನೋದು. ಐ ಥಿಂಕ್ ಅದೇ ದೊಡ್ಡದೊಂದು ಪ್ಲಸ್ ಪಾಯಿಂಟ್ ಅದು. ಮ್ಯಾಮ್, ನೀವು ಹೇಳಿದ್ರಿ ಈಗ ಕೋರ್ಸಸ್ ಅಥವಾ ಸರ್ಟಿಫಿಕೇಟ್ ನೀವು ಕೊಡುವಂಥದ್ದು, ನೀವು ಏನು ಈ ಒಂದು ಪ್ರಾಡಕ್ಟ್ ಇದೆಯೋ ಅದ್ರ ಬಗ್ಗೆ ಅವ್ರು ಎಷ್ಟು ಕಲ್ತಿದ್ದಾರೆ ಅಂತ ಕೋರ್ಸ್ ಆಯ್ತು. ಈಗ ನಾವು ಶುರು ಮಾಡಬೇಕು ಒಂದು ಬಿಸ್ನೆಸ್ ಅಂತ ಆದ್ರೆ ಅದಕ್ಕೆ ಬೇರೆ ಸರ್ಟಿಫಿಕೇಶನ್ಸ್ ಅಥವಾ ಲೈಸೆನ್ಸ್ ಅಂತ ಇರುತ್ತಾ? ಖಂಡಿತವಾಗ್ಲೂ. ಈಗ ನೀವು ಫುಡ್ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ, ಈಗ ಡಾರ್ಕ್ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಫುಡ್ ರಿಲೇಟೆಡ್ ಇರೋದ್ರಿಂದ FSSAI ಲೈಸೆನ್ಸ್ ಆಗಿರ್ಬೋದು, ಅಥವಾ ಯಾವ ಥರದ್ದು ಸೆಂಟ್ರಲೈಸ್ಡ್ ಲೈಸೆನ್ಸ್ಗಳೇನೇನಿರುತ್ತೋ ಅದಕ್ಕೆ ರಿಲೇಟೆಡ್ ಎಲ್ಲ ಲೈಸೆನ್ಸ್ಗಳು ಬೇಕೇ ಆಗುತ್ತೆ. ಪ್ಲಸ್ ಇನ್ನೊಂದೇನಂದರೆ, ಇದು ಎಂಟಿಟಿ ರನ್ ಮಾಡೋಕ್ಕೆ ರಿಲೇಟೆಡ್ ಟು ದ ಫುಡ್ ಏನಾಗುತ್ತೆ, ಈಗ ಒಂದು ಫುಡ್ ಪ್ರಿಪ್ರೇಷನ್ ರೆಡಿಯಾಗಿ ಅದನ್ನು ನೀವು ಮಾರ್ಕೆಟಿಗೆ ಲಾಂಚ್ ಮಾಡೋ ಮುಂಚೆ ಅದನ್ನು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿ ಅದರಲ್ಲಿ ಏನಾದರೂ ಕೆಮಿಕಲ್ ಕಂಟೆಂಟ್ಸು, ಪ್ರಿಸರ್ವೇಟಿವ್ ಕಂಟೆಂಟ್ಸು, ಅಥವಾ ಲೆಡ್ ಕಂಟೆಂಟು, ಅಥವಾ ಬೇರೆ ಏನಾದರೂ ಅನ್ವಾಂಟೆಡ್ ಕಂಟೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ನ ನೀವು ಇಟ್ಕೊಳ್ಬೇಕು. ದಟ್ ಸರ್ಟಿಫಿಕೇಟ್ ಈಸ್ ಮಸ್ಟ್. ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ಒನ್ ಪ್ರಾಡಕ್ಟ್, ಬಟ್ ನೀವು ಎಷ್ಟು ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಮೈಕ್ರೋ ಅಂಡ್ ಮಿನಿ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ವಿ. ಎವ್ರಿ ಮಂತ್ ವಿ ಲಾಂಚ್ ನ್ಯೂ ಫ್ಲೇವರ್ಸ್. ಲೈಕ್ವೈಸ್ ವಿ ಹ್ಯಾವ್ 36+ ಫ್ಲೇವರ್ಸ್ ಅಲ್ವಾ. ಪ್ರತಿ ಒಂದು ತಿಂಗಳು ಹೊಸ ವೇರಿಯಂಟ್ ಲಾಂಚ್ ಮಾಡಿದಂಗೂ ಪ್ರತಿ ಒಂದು ತಿಂಗಳು ಅದು ಟೆಸ್ಟಿಗೆ ಹೋಗುತ್ತೆ ಲ್ಯಾಬ್. ಸೊ ಯಾಕೆ ಅಂತ ಹೇಳಿದ್ರೆ ನಮಗೆ ಆ ಕಾನ್ಫಿಡೆನ್ಸ್ ಒಂದು. ಇನ್ನೊಂದು ಏನಾದ್ರು ನಾಳೆ ದಿವಸ ಅಯ್ಯೋ ತಿಂದು ಹೀಗಾಯ್ತು ಹಾಗಾಯ್ತು ಅನ್ನೋ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಬಾರ್ದು ಅಂತ ಟೆಸ್ಟ್ ಮಾಡಿಸಿ ನಿಮ್ಮ ಹತ್ರ ಟೆಸ್ಟ್ ರಿಪೋರ್ಟ್ಸ್ ಇತ್ತು ಅಂತಂದ್ರೆ ದಟ್ಸ್ ವೆರಿ ಸೇಫ್. ಅಂಡ್ ಮಾರಲಿ ಆಲ್ಸೋ ಇಟ್ ಇಸ್ ಗುಡ್, ಬಿಕಾಸ್ ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ, ಖಂಡಿತ ವಿ ಟೇಕ್ ದೆಮ್ ಥ್ರೂ ದ ಎಂಟೈರ್ ಗೈಡ್ಲೈನ್ಸ್. ಲೈಕ್
ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಮೆಷಿನರೀಸು, ಎಕ್ವಿಪ್ಮೆಂಟ್ಸು, ರಾ ಮೆಟೀರಿಯಲ್ಸು, ಎಂಡ್ ಆಫ್ ದ ಡೇ ಇನ್ ಕೇಸ್ ಅವರಿಗೆ ಮಾರ್ಕೆಟ್ ಬೇಕು ಅಂತ ಹೇಳಿದ್ರೆ ವಿ ಕ್ರಿಯೇಟ್ ಅ ಮಾರ್ಕೆಟ್ ಅಂಡ್ ವಿ ಗಿವ್ ದಮ್ ಸೊ ದಟ್ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಆ ಥರ. ಶೋರ್ ಮ್ಯಾಮ್ ಹೇಳಿ, ಈಗ ನಮ್ಮ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಬಿಕಾಸ್ ಇದು ನಾವು ಎಲ್ಲ ನಮ್ಮ ಚರ್ಚೆಯಲ್ಲೂ ಈ ಕ್ವಶನ್ ಇದ್ದೇ ಇರುತ್ತೆ ನಮಗೆ. ನಾವು ನಮಗೆ ಸಿಗುವಂತ ಸಮಯ ಏನಿದೆ, ನಮ್ಮ ಟ್ಯಾಲೆಂಟ್ ಏನಿದೆ, ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಬದುಕನ್ನು ರುಚಿ ಮಾಡ್ಕೊಳ್ಬೇಕು ಹೇಗೆ ಅನ್ನೋದಕ್ಕೆ ನಮ್ಮ ವಾಹಿನಿ ಉತ್ತರವಾಗಿ ಯಾವಾಗ್ಲೂ ನಿಲ್ಲುತ್ತೆ. ಸೊ ಈಗ ಮನೆಯಿಂದ ಚಾಕ್ಲೇಟ್ ಮಾಡುವಂತ ಎಷ್ಟೋ ಬಾರಿ ಹೆಸರನ್ನ ಕೇಳಿದೀವಿ, ಹೋಮ್ ಮೇಡ್ ಚಾಕ್ಲೇಟ್ ಫಾರ್ ಸೇಲ್, ಹೋಮ್ ಮೇಡ್ ಚಾಕ್ಲೇಟ್ ಫಾರ್ ಸೇಲ್, ಅಥವಾ ಮನೆ ಮುಂದೆನೆ ಬೋರ್ಡ್ ಹಾಕೊಂಡಿರ್ತಾರೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಆರ್ ಅವೈಲೇಬಲ್. ನಮಗೆ ಗೊತ್ತಿರಲ್ಲ ಅದು ಎಷ್ಟು ಕ್ವಾಲಿಟಿ ಇರುತ್ತೆ ಅಥವಾ ಹಾಗಂತ ಯಾವ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆಸ್ ಎ ಗ್ರಾಹಕ ಆಗಿ ನಾನು ಹೇಗೆ ನಂಬಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾನು ಶುರು ಮಾಡ್ಬೇಕಂದ್ರೂ ಅಯ್ಯೋ ಅದ್ ಯಾರು ತಗೊಳ್ತಾರೆ ಬಿಡಪ್ಪ, ಇಷ್ಟೆಲ್ಲ ರಿಸ್ಕ್ ಎಲ್ಲ ಕೆಲಸ ಮಾಡಿ ಬರೋ ಆದಾಯ ಏನೋ ಅಂತ ನಾವೇ ತಾತ್ಸಾರ ಮಾಡ್ಕೊಂಡು ಬಿಡ್ತೀವಿ. ಸೊ ಈಗ ನಮ್ಮ ವೀಕ್ಷಕರ ಒಂದು ಮಾಹಿತಿ ಏನು ಅಂದ್ರೆ, ಫಸ್ಟ್ ಕ್ವೆಶನ್ ಇಸ್ ಮನೆಯಿಂದ ಮಾಡಬಹುದಾ ಇದನ್ನ? ನಮ್ಮ ಮನೇಲಿ ಜಾಗ ಇಲ್ಲ, ಚಿಕ್ಕದಾಗಿ ಸಂಸಾರ ಮಾಡೋಷ್ಟು ಜಾಗ ಇದೆ, ನನಗೊಂದು 3-4 ಗಂಟೆ ಸಮಯ ಸಿಗುತ್ತೆ ಮನೇಲಿ, ಶುರು ಮಾಡ್ಬೋದಾ ನಾನು ಇದನ್ನ? ಚಿಕ್ಕದಾಗಿ ಅಂದ್ರೆ ಅಟ್ಲೀಸ್ಟ್ ಒಂದು ರೂಮ್ ಅಂತೂ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬೇಕು. ಅಡ್ಡಿ ಇಲ್ಲ, ಒಂದ್ ಕೆಲ್ಸಕ್ಕೆ ನಾವು ನ್ಯಾಯ ಕೊಡ್ಬೇಕಲ್ವಾ, ಹಾಗೂ ಕೊಡುವ. ಹೌದು. ಸೊ ಅಟ್ಲೀಸ್ಟ್ ಒಂದು 15x15 ಒಂದು 10x10 ರೂಮಲ್ಲಿ ಒಂದು ಸ್ಲ್ಯಾಬ್ ಅನ್ನೋ ಥರ ಇದ್ರೆ ಹೈಜಿನ್ ಕಂಡೀಷನಲ್ಲಿ ಇದನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಮಿನಿಮಮ್ ಒಂದು 2.5 lakhs ಇನ್ವೆಸ್ಟ್ ಮಾಡಿದ್ರೆ ಒಂದು ಚಿಕ್ಕದಾಗಿರುವಂಥ ಒಂದು ಪ್ರೊಡಕ್ಷನ್ ಯೂನಿಟ್ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಔಟ್ಕಮ್ ಬಂದು ನಿಮಗೆ 5 kg 10 kg ಔಟ್ಪುಟ್ ಆಗಿರ್ಬೋದು. ಅದ್ರ ಬೇಸಿಸ್ ಮೇಲೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಯಾಕೆಂದ್ರೆ ಮಿಲ್ಕ್ ಮತ್ತೆ ವೈಟ್ ನೀವೇನು ಹೇಳಿದ್ರೆ ಪ್ರತಿಯೊಂದು ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ ಹೋಮ್ ಮೇಡ್ ಚಾಕ್ಲೇಟ್ಸ್. ಸೊ ಈ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ರೆಡಿ ಆಗೋದು ನಿಮಗೆ ವೆಜಿಟಬಲ್ ಆಯಿಲ್, ಅನಿಮಲ್ ಫ್ಯಾಟ್, ಆಮೇಲೆ ಕ್ರೂಡ್ ಆಯಿಲ್ ಇಂದ ಮಾಡಿರೋವಂಥದ್ದು. ಈ ನಾವು ಮಾತಾಡ್ತಾ ಇರೋ ಕಾನ್ಸೆಪ್ಟ್ ವಿರುದ್ಧವಾಗಿರುವಂಥದ್ದು. ಸೊ ನಾರ್ಮಲ್ ಚಾಕ್ಲೇಟ್ಸ್ಗೆ ಡಾರ್ಕ್ ಚಾಕ್ಲೇಟ್ಸ್ಗೆ ಅಜಗಜಾಂತರ ವ್ಯತ್ಯಾಸ ಯಾಕೆ ಅಂತ ಹೇಳಿದ್ರೆ, ಇಲ್ಲ ಏನ್ ಆರೋಗ್ಯ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ, ಅದ್ರ ಬಗ್ಗೆ ಮಾತ್ರ ಹೇಳ್ತೀವಿ. ಇಲ್ಲಿ ಆರೋಗ್ಯ ಇಲ್ಲ, ಆದ್ರೆ ಬಿಸ್ನೆಸ್ ರನ್ ಮಾಡ್ಬೇಕು ಅನ್ನೋ ಥರದ್ರಲ್ಲಿ. ಸೊ ಯಾರೇ ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿರೋರ್ಗೆ ಇಷ್ಟೇ ಕಳಕಳಿ ವಿನಂತಿ, ಮಾಡ್ತೀರಾ ದುಡ್ಡು ಖಂಡಿತ ಬರುತ್ತೆ. ಅದರಲ್ಲಿ ಎಥಿಕ್ಸ್ ಅನ್ನೋದು ನೀವು ಹಾಕೊಂಡ್ಬಿಟ್ರೆ ಸ್ವಲ್ಪ ಸ್ಲೋ ಬಟ್ ಬಂದೇ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಅದನ್ನ ಈಗ ಮಿನಿಮಮ್ ಆಫ್ 1.5 lakh ಇನ್ವೆಸ್ಟ್ ಮಾಡ್ಕೊಂಡು ಒಂದು ಚಿಕ್ಕದಾಗಿರೋ ಒಂದು 10x10 ರೂಮಲ್ಲಿ ಹೈಜೀನ್ ಕಂಡೀಷನ್ ಅಲ್ಲಿ ನೀವು ಕಾಂಪ್ಯಾಕ್ಟ್ ಏರಿಯಾನಲ್ಲಿ ಸ್ಟಾರ್ಟ್ ಮಾಡಿದ್ರೆ 10 kg ಔಟ್ಪುಟ್ ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ಖಂಡಿತ ಸ್ಟಾರ್ಟ್ ಮಾಡ್ಬೋದು. ಇದ್ರ ಚಾರ್ಜಸ್ ಹೇಗಿರುತ್ತೆ ಮ್ಯಾಮ್? ಅಂದ್ರೆ ಇದನ್ನ kg ವೈಸ್ ಸೇಲ್ ಮಾಡೋದಾ ಅಥವಾ ಲೈಕ್ ಪರ್ ಗ್ರಾಮ್ಸ್ ವೈಸ್ ಹೋಗುತ್ತೆ? ಇದು ಗ್ರಾಮ್ಸ್ ವೈಸ್ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವತ್ತಿನ ಟೈಮಿಗೆ ಬೀನ್ಸ್ ಪ್ರೈಸ್ ಗೋಲ್ಡ್ ತರ ಆಗ್ತಾ ಇದೆ ಇವಾಗ. ಬಟರ್ ಪ್ರೈಸ್ ಮುಂಚೆ 1500 ಇತ್ತು, ಇವಾಗ 4680 rupees ಆಗಿದೆ. ಸೊ ಈ ತರ ಅಂದ್ರೆ 4 ಪಟ್ಟು ಕೋಕೋ ಬಟರ್ ಪ್ರೈಸ್ ಜಾಸ್ತಿ ಆಗ್ಬೇಕು ಅಂದ್ರೆ ಆ ಪ್ರಕಾರ ನಿಮ್ ಪ್ರೈಸಿಂಗ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನೀವು ಕ್ಲೀನ್ ಆಗಿ ಎಥಿಕಲ್ ಆಗಿ ಬಿಸ್ನೆಸ್ ಮಾಡೋವಾಗ ಏನಾಗುತ್ತೆ, ನೀವು ಹಾಕಿರೋ ಪ್ರೈಸಿಂಗು ನಮ್ಮ ಲೇಬಲ್ ಹಿಂದ್ಗಡೆ ನಾವೇನು ಹೇಳ್ತೀವೋ ಅದಕ್ಕೆ ಜಸ್ಟಿಸ್ ಆಯ್ತು ಅಂತ ಹೇಳಿದ್ರೆ ಜನ ಕೊಡ್ತಾರೆ, ತಗೊಳ್ತಾರೆ, ಅದಕ್ಕೆ ಇದ್ದೇ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ. ಸೊ ಒಂದು ಶುರು ಮಾಡುವಂತ ಹಂತದಲ್ಲಿ ನಾವು ಎಷ್ಟೊಂದು ಇನ್ಕಮ್ ಅಥವಾ ಒಂದು ಪ್ರಾಫಿಟ್ ಬೇಸಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎಸ್ಟಾಬ್ಲಿಷ್ಡ್ ಆದ್ಮೇಲೆ ಅದು ಖಂಡಿತ ಬರುತ್ತೆ. ಬೇಸಿಕ್ ಆಗಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲಿಂದ ಶುರು ಆಗುತ್ತೆ ಅಂತ? ಓಕೆ, ಸೊ ಇನ್ ಕೇಸ್ ಏನಾದ್ರು ಇದಕ್ಕೂ ಮುಂಚೆ ಒಂದ್ ಸ್ವಲ್ಪ ಅವ್ರುಗಳು ಹೋಮ್ವರ್ಕ್ ಮಾಡ್ಕೊಂಡು, ಈಗ ಡಾರ್ಕ್ ಚಾಕ್ಲೇಟ್ ತಿನ್ನೋಂಥ ಸೆಗ್ಮೆಂಟೇ ಬೇರೆ ಇರುತ್ತೆ, ನಾರ್ಮಲ್ ಚಾಕ್ಲೇಟ್ಸ್ ತಿನ್ನೋಂಥ ಸೆಗ್ಮೆಂಟೇ ಬೇರೆ ಇರುತ್ತೆ. ಆ ಹೋಮ್ವರ್ಕ್ ಮಾಡ್ಕೊಂಡು ಎಷ್ಟು ಪರ್ಸೆಂಟೇಜ್ ಇದೆ, ನಾವು ಎಷ್ಟು ಜನರಿಗೆ ಇದನ್ನು ಕೊಡಬಹುದು, ಕಾನ್ಸೆಪ್ಟ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಎಂಟಿಟಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಎಸ್ಟಾಬ್ಲಿಷ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ, ಬೀನ್ಸ್ ಎಲ್ಲಿಂದ ಸೋರ್ಸ್ ಮಾಡ್ತೀವಿ, ಕಕಾವ್ ಬೀನ್ಸ್ನ, ಕಕಾವ್ ಪಾಡ್ನ ಎಲ್ಲಿಂದ ತರಿಸ್ತೀವಿ, ಆ ಫಾರ್ಮ್ ಹೇಗಿದೆ, ಆರ್ಗ್ಯಾನಿಕ್ ಇದೆಯಾ, ಇದೆಲ್ಲದ್ರ ಬಗ್ಗೆ ಸ್ಟೋರಿ ನೀವು ಹಾಕ್ತಾ ಬಂದಾಗ ನೀವು ರೆಡಿ ಮಾಡುವಂಥ ಪ್ರಾಡಕ್ಟಿಗೆ ಅದೊಂದು ಹಂತ ರೆಡಿ ಆಗುತ್ತೆ. ಆ ಹಂತ ರೆಡಿ ಆದಮೇಲೆ ನೀವು ಆ ಪ್ರಾಡಕ್ಟ್ ಲಾಂಚ್ ಮಾಡಿ ಮಾರ್ಕೆಟಲ್ಲಿ ಕೊಡೋಕೆ ಶುರು ಮಾಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ನಿಮಗೆ ಮಿನಿಮಮ್ ಟು ಮಿನಿಮಮ್ 25,000 to 30,000 ಅರ್ನ್ ಮಾಡ್ಬೋದು. ಹಾಂ, ಬೇಸಿಕ್ ಆಗಿ ಅದು ಸ್ಟಾರ್ಟಿಂಗ್ ಅಲ್ಲಿ. ಇನ್ ಕೇಸ್ ನಿಮಗೆ ಮಾರ್ಕೆಟ್ ರೀಡಿಂಗು, ಮಾರ್ಕೆಟ್ ಅನಾಲಿಸಿಸು, ಮಾರ್ಕೆಟ್ ಗ್ರಿಪ್ ಚೆನ್ನಾಗಿ ಗೊತ್ತಾಗ್ತಾ ಹೋಯ್ತು, ಆ ಹಂತಕ್ಕೆ ಬಂದ್ರಿ ಅಂತ ಹೇಳಿದ್ರೆ 6 months 1 year ಅಲ್ಲಿ ಡಬಲ್ ಆಗ್ತಾ ಹೋಗುತ್ತೆ. ಅಲ್ಲ, ಡೆಫಿನೆಟ್ಲಿ ಅದು ಮುಂದಿನ ಹೆಜ್ಜೆ ಅವರವರ ಶ್ರಮ, ಇಂಟ್ರೆಸ್ಟ್. ಅಯ್ಯೋ ಇಲ್ಲ ಡಿಸ್ಕರೇಜ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟು ಡಿಸ್ಕರೇಜ್ ಆಗ್ಬಿಟ್ರೆ ಕಡಿಮೆ ಆಗುತ್ತೆ. ಇಲ್ಲ, ಇದು ನಾನು ಮಾಡ್ತಾ ಇರೋದು ಪ್ರತಿಯೊಂದು ಡಿಸ್ಕರೇಜಿಂಗ್ ಫ್ಯಾಕ್ಟರ್ಸ್, ಪಾಯಿಂಟ್ಸ್ ನನಗೆ ಎನ್ಕರೇಜ್ಮೆಂಟ್, ನಾನು ತಿದ್ಕೊಳ್ಳೋದಕ್ಕೆ ಇದೆಲ್ಲ ಮುಖ್ಯವಾಗಿರೋ ಪಾಯಿಂಟ್ಸ್ ಅಂತ ಅನ್ಕೊಂಡ್ರೆ 1 ವರ್ಷದಲ್ಲಿ ನೀವು ನಿಂತ್ಕೊಂಡ್ಬಿಡ್ಬೋದು. ಮ್ಯಾಮ್, ನಿಮಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್, ಐ ಮೀನ್ ಇಂಗ್ರೀಡಿಯೆಂಟ್ಸ್ ಅಥವಾ ಇದೆಲ್ಲ ಎಲ್ಲಿಂದ ನೀವು ತಗೊಳ್ತೀರಾ? ನಮ್ದೇ ಕಕಾವ್ ಫಾರ್ಮ್ ಇದೆ, ನಾವೇ ಕಕಾವ್ನ ಬೆಳೆಸ್ತೀವಿ. ಇದುವರೆಗೂ ಈಗ ಒಂದು 6 ತಿಂಗಳಿಂದ, ಈ 6 ತಿಂಗಳ ಹಿಂದೆಯಿಂದ
ನಾವು ಬೇರೆ ಬೇರೆ ಕಡೆ ತಮಿಳ್ನಾಡಿಂದ ಆಗಿರ್ಬೋದು, ಚೆನ್ನೈಯಿಂದ ಆಗಿರ್ಬೋದು, ವಾರಣಾಸಿ ಫಾರ್ಮ್ಸಿಂದ ಆಗಿರಬಹುದು, ಅಥವಾ ಮೈಸೂರು ಫಾರ್ಮ್ಸಿಂದ ಆಗಿರಬಹುದು, ಮತ್ತೆ ಗುಜರಾತಿಂದ ಆಗಿರ್ಬೋದು, ಬೇರೆ 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 ಕಡೆಯಿಂದ. ಇವಾಗ ಇಂಡಿಯಾನಲ್ಲಿ ಬೆಳೆಯುವಂಥ ಕಕಾವ್ ಬೀನ್ಸ್ ಫೈನೆಸ್ಟ್, ಹೈಯೆಸ್ಟ್, ಬೆಸ್ಟ್ ಕ್ವಾಲಿಟಿ. ಈಗ ನಾವು ಸ್ವಿಸ್ ಚಾಕ್ಲೇಟ್ಸೇ ಬೆಸ್ಟ್ ಅಂತ ಹೇಳೋ ಹಾಗೆ ಇಲ್ಲ, ಆ ಕಾಲ ಹೊರಟೋಯ್ತು ಆ ಥರ. ಸೊ ಆ ಕಡೆಯಿಂದ ನಮಗೆಲ್ಲ ರಾ ಮೆಟೀರಿಯಲ್ಸ್ ಬರುತ್ತೆ. ಸೊ ಬೀನ್ಸ್ ಬರುತ್ತೆ, ಬೀನ್ಸ್ ಬಂದ್ಮೇಲೆ ಅದನ್ನ ರೋಸ್ಟ್ ಮಾಡೋದಾಗಿರ್ಬೋದು, ಕ್ರ್ಯಾಕ್ ಮಾಡೋದಾಗಿರ್ಬೋದು, ವಿನ್ನೋಯಿಂಗ್, ಹಸ್ಕಿಂಗ್ ಅಂತ ಹೇಳ್ತೀವಿ. ಸೊ ಪ್ರಿಸರ್ವೇಷನ್ ಮೆಥಡ್, ಸೊ ಆಲ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್. ಓಕೆ, ಈಗ ಇನ್ನೊಂದು ಕ್ವೆಶನ್ ಅವ್ರಿಗೆ ಬಂದಿರುತ್ತೆ ವೀಕ್ಷಕರಿಗೆ. ಸರಿ, ಒಂದಷ್ಟು ಬಂಡವಾಳ 1.5 ಲಕ್ಷ 2 ಲಕ್ಷ ಹೇಗೋ ಮಾಡಬಹುದು, ಒಂದು ಮನೆಯಲ್ಲಿ ಮಾಡೋಣ ಅನ್ನುವಂಥದ್ದಾಗಿರುತ್ತೆ. ಅಂಡ್ ಹೈಜೆನಿಕ್, ಒಂದಷ್ಟು ಎಥಿಕ್ಸ್ ತತ್ವಗಳು, ಬರೀ ನಾವು ದುಡ್ಡು ಮಾಡೋದಷ್ಟೇ ಅಲ್ಲ, ಜೊತೆಗೆ ಒಂದು ಒಳ್ಳೆ ಉತ್ಪನ್ನ, ಒಂದು ಮಾರುಕಟ್ಟೆ ಕೊಡ್ತಾ ಇದೀವಿ ಅನ್ನುವಂಥ ಒಂದು ಎಥಿಕ್ಸ್ ಮೇಲೆ ಹೋಗೋಣ. ಇದೆಲ್ಲವೂ ಆಗುತ್ತೆ. ಬಟ್ ಇದನ್ನ ಕಲಿಬೇಕು ಅಂತಂದ್ರೆ, ಅಥವಾ ನೀವೇನಾದ್ರೂ ಕ್ಲಾಸಸ್ ತಗೊಳ್ತೀರಾ, ಅಥವಾ ಹೇಗೆ ನಾನು ಕಲಿಬೇಕಿದೆ? ನಾನು ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ. ನಾವು ಇವಾಗ ಟೀಚಿಂಗ್ ಇನ್ನೂ ಸದ್ಯದಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಆಕ್ಚುಲಿ ಇನ್ನೂ 1 ವರ್ಷ ಬಿಟ್ಟು ನಮ್ದು ಫುಲ್ ಫ್ಲೆಜ್ ಟೀಚಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಆಸ್ ಅ ಸರ್ಟಿಫೈಡ್ ಚಾಕ್ಲೇಟ್ ಟೇಸ್ಟರ್, ಅಂದ್ರೆ ಎಂಟೈರ್ ಭಾರತಕ್ಕೆ ನಾನು ಪ್ರಪ್ರಥಮ ಮಹಿಳೆ ಈ ಲೆವೆಲ್ 3 ಕ್ರಾಸ್ ಮಾಡಿರೋದು. ಅದರ್ವೈಸ್ ಥ್ಯಾಂಕ್ ಯು. ಸೊ ಅದರ್ವೈಸ್ ಈ ಲೆವೆಲ್ ಕ್ರಾಸ್ ಮಾಡೋಕ್ಕೆ ಇಟ್ಸ್ ಹರ್ಕಿಲಿನ್ ಟಾಸ್ಕ್. ಯಾಕಂತ ಹೇಳಿದ್ರೆ ಮೆಗಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ವಿಸಿಟ್ ಮಾಡಬೇಕು, ಮಿನಿಮಮ್ ಟು ಮಿನಿಮಮ್ ಒಂದು 30 to 40 ಫಾರ್ಮ್ಸನ್ನು ವಿಸಿಟ್ ಮಾಡಬೇಕು. ಸೊ ಫಾರ್ಮ್ಸ್ ಸಾಯಿಲ್ ಟೆಸ್ಟಿಂಗು, ಸ್ಪೀಸೀಸ್ಗಳು, ಆ ತಳಿಗಳನ್ನ ಅರ್ಥ ಮಾಡಿಕೊಂಡು ಯಾವ ಜಾಗದಲ್ಲಿ ಎಂಥ ತಳಿ ಬೆಳೆಯುತ್ತೆ. ಈಗ ಹೇಳ್ತಾರಲ್ವಾ, ಪ್ರತಿಯೊಂದು ದೇಶದಲ್ಲೂ ಅವಕಾಡೋ ತಿಂದ್ರೇನೆ ಆರೋಗ್ಯ ಅಂತ ಇಲ್ಲ. ಅವಕಾಡೋನಲ್ಲಿ ಎಲ್ಲಾ ತರದ್ದು ನ್ಯೂಟ್ರಿಷನ್ಸ್ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ. ನಮ್ಮಲ್ಲಿ ಬೆಳೆಯುವಂಥ ಹಣ್ಣುಗಳಲ್ಲೂ ಆ ನ್ಯೂಟ್ರಿಷನ್ ಇರುತ್ತೆ. ಆದರೆ ಅದ್ರ ಪಬ್ಲಿಸೈಸ್ ಮಾಡ್ದೇನೆ ನಾವೇನು ಮಾಡ್ಬಿಡ್ತೀವಿ, ಅದನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀವಿ. ಇಲ್ಲೂ ಅದೇ ಥರ ಆಯಾ ದೇಶಕ್ಕೆ ಯಾವ್ಯಾವ ಥರದ್ದು ಜಾತಿಗಳು ಹುಟ್ಟುತ್ತೆ, ಯಾವುದೇನೂ ಇಲ್ಲ ಅಂತ ಹೇಳಿ ನಾವು ಅದನ್ನ ಪೂರ್ತಿಯಾಗಿ ಚಾರ್ಟ್ ಹಾಕಿ ಕೊಡ್ತೀವಿ. ಸೊ ಎಂಟೈರ್ ಪ್ರಾಜೆಕ್ಟನ್ನು ನಾವು ಹ್ಯಾಂಡಲ್ ಮಾಡಿ ಕೊಡ್ತೀವಿ. ಸೊ ಇದನ್ನ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಇಯರ್ ನಾವು ಟೀಚಿಂಗ್ ಫ್ಯಾಕಲ್ಟಿಯಾಗಿ ಜಾಯಿನ್ ಮಾಡಿಸ್ಕೊಂಡ್ಮೇಲೆ ಟೀಚಿಂಗ್ ಸಿಸ್ಟಮ್ನ ನಾವು ಕಂಪ್ಲೀಟಾಗಿ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಸೇ ಅಬೌಟ್ 1 ಮಂತ್ದು ಫುಲ್ ಫ್ಲೆಜ್ ಕೋರ್ಸ್ ಇರುತ್ತೆ. 1 ಮಂತ್ ಇರುತ್ತೆ, ಶಾರ್ಟ್ ಟರ್ಮ್ 3 days ಇರುತ್ತೆ, 15 days ಇರುತ್ತೆ, 12 days ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ಇಂಟ್ರೆಸ್ಟ್, ಆ ಒಂದು ಸರ್ಟಿಫಿಕೇಶನ್ಸ್ ನಾವು ಮಾಡ್ಕೊಂಡ್ರು ಅಂದ್ರೆ ಎಂಟೈರ್ ಐಡಿಯಾಲಜಿ ಮೇಲೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಎಂಟಿಟಿ ಅಂತ. ಈಗ ನಮ್ಗೆ ಸಮಸ್ಯೆ ಅನ್ನೋದಕ್ಕಿಂತ ಸಂದರ್ಭ ಹೇಗಾಗಿದೆ ಅಂತಂದ್ರೆ, ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಮದುವೆ ಆದ್ಮೇಲೆ ಕರಿಯರ್ ಫೋಕಸ್ ಅನ್ನೋದು ಚೇಂಜ್ ಆಗುತ್ತೆ. ಬಿಕಾಸ್ ಒಂದೂರಿಂದ ಮತ್ತೊಂದು ಊರಿಗೆ ಹೋಗ್ತಾರೆ, ಅಲ್ಲಿ ಕೆಲಸಗಳು ಅದು ಏನು ಮಾಡಕ್ಕಾಗಲ್ಲ. ಅಂಡ್ ಅದು ಒಂಥರ ಆದ್ರೆ ಮಕ್ಕಳಾದ್ಮೇಲೆ ಅಗೇನ್ ಮತ್ತೆ ನಮ್ಗೆ ಕಷ್ಟ, ಜವಾಬ್ದಾರಿ ಆಗುತ್ತೆ. ಹೇಗಿರುತ್ತೆ ಅಂದ್ರೆ, ಪೂರ್ತಿ 9 to 5 ಕೆಲ್ಸಕ್ಕೆ ಹೋಗೋಂಗೂ ಇಲ್ಲ, ಹಾಗಂತ ಪೂರ್ತಿ ಮನೇಲೇ ಇರಂಗೂ ಇಲ್ಲ. ಖಂಡಿತ. ಬಿಕಾಸ್ ನಾವು ಎಲ್ಲರೂ ಬೆಳಿಬೇಕಲ್ವಾ, ಸ್ವಾವಲಂಬಿಯಾಗಿ ಎಲ್ಲರೂ ಬದುಕಬೇಕು. ಹಾಗಂತ ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಕೂಡ ಅಷ್ಟೇನೆ. ಅವರು ಕೆಲಸ ಮಾಡಿರ್ತಾರೆ, ಆದಾಯ ಸಾಕಾಗಲ್ಲ, ಒಂದಷ್ಟು ಸಮಯ ಉಳಿಯುತ್ತೆ, ಏನಾದ್ರು ಮಾಡ್ಬೇಕಲ್ಲ ಅಂತ ಅವರು ಹುಡುಕ್ತಾ ಇರ್ತಾರೆ. ಮೇ ಬಿ ಒಂದು 2 to 3 hours ಒಂದು ಒಳ್ಳೆ ಕೆಲಸಕ್ಕೆ ಪ್ಲಾನ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಜಸ್ಟ್ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇನ್ ಕೇಸ್ ಈಗ ನೆಕ್ಸ್ಟ್ ಇಯರ್ ನೀವು ಪ್ಲಾನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ, ಒಂದ್ ವೇಳೆ ನಮ್ಮ ವೀಕ್ಷಕರೇನಾದ್ರು ಎಸ್ ನಾನು ಕಲಿಬೇಕಿದ್ದೀನ, ಯಾರಾದ್ರೂ ಆಗಿರ್ಲಿ, ಮಹಿಳೆಯರಿರ್ಬೋದು ಅಥವಾ ಪುರುಷರಿರ್ಬೋದು, ಸೊ ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಅವರ ನಂಬರ್ಗಳನ್ನು ಅಥವಾ ಎಸ್ ನಮಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನುವಂಥ ಸಂಖ್ಯೆ ಜಾಸ್ತಿ ಆದ್ರೆ, ಬೇಸ್ಡ್ ಆನ್ ದಟ್ ನೀವು ಮುಂಚೆ ಶುರು ಮಾಡುವಂತ ಸಾಧ್ಯತೆಗಳು ಅಥವಾ ಅವ್ರಿಗೆ ಅಪ್ಡೇಟ್ಸ್ ಕೊಡುವಂತ ಸಾಧ್ಯತೆಗಳು ನಮ್ಮ ವೆಬ್ಸೈಟ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂತಹ ಹೊಸ ಕೋರ್ಸ್ಗಳಾಗಿರ್ಬೋದು, ಸರ್ಟಿಫಿಕೇಶನ್ಸ್ಗಳಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಮ್ಮ ಮಾಹಿತಿ ಹಾಕ್ತಾ ಇರ್ತೀವಿ. ನಮ್ಮ ಡೀಟೇಲ್ಸ್ ಅವ್ರು ಫಾಲೋ ಮಾಡಿದ್ರೆ, ಸೊ ಯಾವ್ಯಾವ ಸರ್ಟಿಫಿಕೇಶನ್ಸ್ ಅಲ್ಲಿ ಅವ್ರು ಇಂಟ್ರೆಸ್ಟೆಡ್ ಇರ್ತಾರೋ ಅದ್ರ ಬಗ್ಗೆ ಅವ್ರು ರಿಜಿಸ್ಟರ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಟ್ ಮಾಡಿ. ಇಟ್ಸ್ ಸರ್ಟಿಫೈಡ್ ಕೋರ್ಸ್. ಓಕೆ, ಸೊ ನಿಮ್ಮ ಒಂದು ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದು ವಿತ್ ಕಾಂಟ್ಯಾಕ್ಟ್ ನಂಬರ್, ರೈಟ್? ಸೊ ವೀಕ್ಷಕರೇ, ಅವ್ರು ಹೇಳಿದ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಡೀಟೇಲ್ಸ್ ಇರುತ್ತೆ. ಖಂಡಿತವಾಗ್ಲೂ ಈಗ ಕೆಲವೊಬ್ರು ನೀವು ಆಲ್ರೆಡಿ ಚಾಕ್ಲೇಟ್ ನ ಮಾಡ್ತಾ ಇರ್ತೀರಾ, ಅಥವಾ ಒಂದಷ್ಟು ನಾಲೆಡ್ಜ್ ಇರುತ್ತೆ, ಸೊ ಶುರು ಮಾಡೋಣ ಅಂತ ಒಂದು ಆಸಕ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾದ ಮಾಹಿತಿ ಅಥವಾ ಕ್ಲಾಸಸ್ ಇರಬಹುದು, ಅಥವಾ ಹೇಗಿಂದ ನಾವು ಮಾರ್ಕೆಟಿಂಗ್ ಮಾಡಬಹುದು, ಸೊ ಇವೆಲ್ಲವೂ ಕೂಡ ಕ್ಲಾಸಸ್ನ ಒಂದು ಅಡಿಯಲ್ಲಿ ಬರುತ್ತೆ. ಸೊ ಅವ್ರು ಹೇಳಿದಾಗೆ ಮಾಹಿತಿನ ನೀವು ಪಡ್ಕೊಳ್ಬಹುದು, ಅಥವಾ ಅವರ ಡೀಟೇಲ್ಸ್ ಏನಿದೆ ಇನ್ಸ್ಟಾಗ್ರಾಮ್ ಅಥವಾ ಒಂದು ವೆಬ್ಸೈಟ್ನ ನೀವು ಫಾಲೋ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಹಿತಿ ಸಿಗುತ್ತೆ. ಆ್ಯಂಡ್ ಎಸ್ ಮ್ಯಾಮ್, ನನ್ನ ಲಾಸ್ಟ್ ಕ್ವೆಶನ್, ಇಲ್ಲ ನೀವು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದೇ ನಮಗೆ ಭಾಳ ಅದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಎಲ್ಲ ಬೆಂಚ್ ರೆಡಿ ಆದ್ಮೇಲೆ ಹೋಗಿ ಕೂತ್ಕೊಳ್ಳುವಂಥದ್ದು ಸಹಜ. ಇಲ್ಲದೆ ಇರೋ ಜಾಗದಲ್ಲಿ ಬೆಂಚ್ ಹಾಕಿ ಕೂತ್ಕೊಳ್ಳೋದಿದೆಯಲ್ಲ, ದಟ್ ಮೇಕ್ಸ್ ಮೋರ್ ಪವರ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ, ನಮಗೂ ಆ ಪವರ್ ಸಿಗುತ್ತೆ. ನಾವು ಹೇಳಿ,
ಈ ಹಂತದಲ್ಲಿ ಈಗ ನಿಮ್ಮ ಒಂದು ಆದಾಯಕ್ಕೆ ನಾನು ಬರೋದಾದ್ರೆ ಜಸ್ಟ್ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ, ನೀವು ಇಷ್ಟೊಂದೆಲ್ಲ ಸ್ಟ್ರಗಲ್ಸ್ ನ ಕ್ರಾಸ್ ಮಾಡಿ ಈಗ ಒಂದು ಇಷ್ಟರ ಮಟ್ಟಿಗೆ ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಆದಾಯ ಅನ್ನೋ ಪದ ಸಾಕು, ಜನರಿಗೆ ಅದು ಹುಬ್ಬೇರಿಸುತ್ತೆ. ಎಸ್ ಮ್ಯಾಮ್, ಆ ವಿಷಯಕ್ಕೆ ಬರೋದಾದ್ರೆ ಈಗ ಆನ್ ಆನ್ ಆವ್ರೇಜ್ ನಮ್ದು ಟರ್ನ್ ಓವರ್ ಸ್ವಲ್ಪ ಮಟ್ಟಿಗೆ ಒಂದು ಹಂತದಿಂದ ಬೆಳೀತಾ ಬರ್ತಾ ಇದೆ. ಆದರೆ ಒಂದು ಎಂಟಿಟಿ ನಿಲ್ಲೋ ತನಕನೂ ಅದೇನೋ ಹೇಳ್ತಾರಲ್ವಾ, 3ಕ್ಕೆ ಇಳಿಯಲ್ಲ 6ಕ್ಕೆ ಇರಲ್ಲ ಅನ್ನೋ ಥರದ್ರಲ್ಲಿ ಆ ಥರ ಇರುತ್ತೆ. ಯಾಕಂದರೆ ಕಷ್ಟ. ಯಾಕಂದರೆ ನಾವು ಮಾಡ್ಕೊಂಡಿರೋಂಥ ಡಾರ್ಕ್ ಲೈಟ್ಸ್ ದಾರಿ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ವಾ ರೆಡಿ ಬೆಂಚ್ ಮೇಲೆ ಕೂತ್ಕೊಳ್ಳೋದು ಬೇರೆ ಅಂತ. ಸೊ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತೀವಿ ಅಂದರೆ, ರೆಡಿ NH ರೋಡ್ ನಲ್ಲಿ ಟ್ರಾವೆಲ್ ಮಾಡೋದು ಬೇರೆ, ನೀವೇ ಒಂದು NH ಕ್ರಿಯೇಟ್ ಮಾಡೋದು ಬೇರೆ. ಸೊ ನಾವು ಈ NH ರೋಡನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಗೆ ಇಷ್ಟು ಟೈಮ್ ತಗೊಳ್ತು. ಈಗ ವೀಕ್ಷಕರಿಗೆ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಸರ್ಟಿಫಿಕೇಶನ್ಸ್ ಮಾಡ್ಕೊಂಡು ಮಾಡ್ಬಿಟ್ಟಿದೀವಿ. ಸೊ ಈ ಸರ್ಟಿಫಿಕೇಶನ್ಸ್ ಮಾಡ್ಕೊಂಡ್ಮೇಲೆ ಪಾಪ ಆ ಪ್ರಾಡಕ್ಟ್ಸ್ಗಳು, ರಾ ಮೆಟೀರಿಯಲ್ ಸೋರ್ಸಸ್ಗಳು ಅವೆಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಎಲ್ಲ ಹೆಲ್ಪ್ ಮಾಡ್ತೀವಿ. ಮತ್ತೆ ಎಲ್ಲೆಲ್ಲ ಅವ್ರುಗಳು ಕೊಡುವಂತ ಸಾಧ್ಯತೆಗಳಿದೆ, ಎಲ್ಲೆಲ್ಲ ಅವ್ರು ಮಾರ್ಕೆಟಿಂಗ್ ಮಾಡ್ಕೊಳ್ಬಹುದು, ಸೇಲ್ಸ್ ಎಲ್ಲಿ ಮಾಡ್ಬೋದು ಅಂತ ಎಲ್ಲದಕ್ಕೂ ನಾವು ಹ್ಯಾಂಡ್ ಹೋಲ್ಡ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಆ ಥರ ಅಂದ್ರೆ ಒಂದು ಕಾನ್ಸೆಪ್ಟ್ ಬೆಳಿಬೇಕೇ ಹೊರತು ಒಬ್ಬ ವ್ಯಕ್ತಿ ಆಟೋಮೆಟಿಕ್ಲಿ ಬೆಳೀತಾನೆ. ಕಾನ್ಸೆಪ್ಟ್ ಬೆಳೀತು ಅಂತ ಹೇಳಿದ್ರೆ, ಸೊ ನಾವ್ ಈ ಕಾನ್ಸೆಪ್ಟ್ ಅನ್ನ ಹುಟ್ಟಾಕಿರೋದು ಅಥವಾ ಹೊಸದಾಗಿ ಮಾಡಿರುವಂಥದ್ದೇನಲ್ಲ. ಇದು ಪುರಾತನ ಕಾಲದಿಂದ ವರ್ಷಾನ್ಗಟ್ಲೆ ಹಿಂದೆಯಿಂದ ಇರುವಂಥದ್ದು, ಆದ್ರೆ ಮುಚ್ಚು ಹೋಗಿರೋ ಕಾನ್ಸೆಪ್ಟ್. ಇದನ್ನ ನಾವು ತಿರ್ಗಾ ಏನ್ ತೆರೆ ತೆಗೆದು ತರಿಸ್ತಾ ಇದೀವಿ. ಇದಕ್ಕೆ ಜನಗಳ ಪ್ರೋತ್ಸಾಹ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಬೆಳೆಯುತ್ತೆ. ಅಂದ್ರೆ ನಮ್ದೇನಿದೆ, ಈ ಕಂಪೌಂಡ್ ಚಾಕ್ಲೇಟ್ಸ್ ಏನು ಯೂಸ್ ಮಾಡಿ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಮನೆಯಲ್ಲಿ ಹೋಮ್ ಮೇಡ್ ಅಂತ ಹೇಳ್ತಾ, ಈ ಕಾಂಪೌಂಡ್ ಚಾಕ್ಲೇಟ್ಸ್ ನ ಹೋಗ್ಲಾಡಿಸ್ಬೇಕು ಅನ್ನೋ ನಮ್ಮೊಂದು ಕಳಕಳಿ ವಿನಂತಿ. ಪ್ಲಸ್ ಇನ್ನೊಂದೇನಂದ್ರೆ ಉದ್ದೇಶ. ಯಾಕಂದ್ರೆ ಈ ನಮ್ಮ ಭಾರತದಲ್ಲಿ ಮಾತ್ರ ಕಂಪೌಂಡ್ ಚಾಕ್ಲೇಟ್ಸ್ ಇವತ್ತಿಗೂ ಸೇಲ್ ಆಗ್ತಾ ಇರೋದು, ಬೇರೆ ಯಾವ ದೇಶದಲ್ಲೂ ಇಲ್ಲ. ಬೇರೆ ಎಲ್ಲಾ ದೇಶದಲ್ಲೂ ಚಾಕ್ಲೇಟ್ಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಎಷ್ಟ್ರ ಮಟ್ಟಿಗೆ ಫ್ಯಾಟು, ಎಷ್ಟ್ರ ಮಟ್ಟಿಗೆ ಶುಗರ್ ಇರಬೇಕು ಅಂತ ಹೇಳಿ ಅದ್ರ ಮೇಲೆ ಪ್ರಾಪರ್ ಕಡಿವಾಣ ಇರುತ್ತೆ. ನಮ್ಮಲ್ಲಿ ಆ ಥರ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜನತೆ ಪಾಪ್ಯುಲೇಷನ್ ಹೆಂಗೆ ಡಿಮ್ಯಾಂಡ್ ಮಾಡೋದು, ಪ್ರೊಡಕ್ಷನ್ ಹಂಗೆ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್, ಅದು ತುಂಬಾ ಫೇಮಸ್ ಬ್ರ್ಯಾಂಡ್, ನಾನು ಹೇಳೋ ಹಾಗಿಲ್ಲ. ಸೊ ಆ ಬ್ರ್ಯಾಂಡ್ ನೀವು ಇಂಗ್ಲೆಂಡ್ ಅಲ್ಲಿ ತಗೊಂಡ್ರೆ ಬೇರೆ ತರ ಇರುತ್ತೆ, ಇಂಡಿಯನ್ ಅಲ್ಲಿ ತಗೊಂಡ್ರೆ ಬೇರೆ ತರ ಇರುತ್ತೆ. ಯಾಕೆ ಅಂತ ಕನ್ಸ್ಯೂಮರ್ ಫೋರಮ್ ಅಲ್ಲಿ ನಾವೇನಾದ್ರೂ ಪ್ರಶ್ನೆ ಹಾಕಿ ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ, ಇಂಡಿಯನ್ ಪಾಪ್ಯುಲೇಷನ್ಗೆ ಸ್ವೀಟ್ ಜಾಸ್ತಿ ಇಷ್ಟ, ಸೊ ಹಾಗೆ ನಾವು ಸ್ವೀಟ್ ಹಾಕ್ತೀವಿ. ಇಂಡಿಯನ್ ಪಾಪ್ಯುಲೇಷನ್ಗೆ ಯಾವುದೇ ತರದ್ದು ಕ್ರೂಡ್ ಆಯಿಲ್, ವೆಜಿಟೇಬಲ್ ಆಯಿಲ್ ಹಾಕೋ ಇದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಹಾಕ್ತಿವಿ. ನೀವ್ ಹಾಕ್ಬಾರ್ದು ಅನ್ನೋ ಒಂದು ಕಡಿವಾಣ ನಮಗ್ ಹಾಕಿ, ನಾವ್ ಹಾಕಲ್ಲ. ಓಕೆ, ಸೊ ಇಲ್ಲಿಗೆ ನಾವೇ ಜಡ್ಜ್ಮೆಂಟ್ ಕೊಡಬೇಕಾಗಿರೋ ನಮ್ಮ ಆರೋಗ್ಯದ ಬಗ್ಗೆ ಹೀಗಿರ್ಬೇಕು ಹೀಗಿರಬಾರ್ದು ಅನ್ನೋಂಥದ್ದು. ಎಸ್ ಮ್ಯಾಮ್, ಎಸ್. ಸೊ ಹಾಗಿದ್ದಾಗ ನಾವು ಮಾಡುವಂತ ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ, ನಾವು ಸ್ಟ್ಯಾಂಡರ್ಡ್ ನಾವು ರೇಸ್ ಮಾಡ್ಬಿಟ್ವಿ ಅಂದ್ರೆ ಅವೈಲೇಬಲ್ ಇರೋದೇ ಈ ತರ ಒಳ್ಳೆ ಚಾಕ್ಲೇಟ್ಸ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಆ ಕೆಟ್ಟ ಚಾಕ್ಲೇಟ್ಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಮ್ಮಿಂದ ಈಗ ನಾವು ಒಂದು ಸೊಸೈಟಿಲಿ ಒಂದು ಪ್ರಾಡಕ್ಟ್ ನಡೆಸ್ತೀವಿ, ಒಬ್ಬ ಆಂಟ್ರಪ್ರಿನರ್ ಅಂತ ಹೇಳಿದ್ರೆ ವಿ ಆರ್ ನಾಟ್ ಲೆಸ್ ದನ್ ಎನಿ ಸೆಲೆಬ್ರಿಟೀಸ್. ಬಿಕಾಸ್ ಸೆಲೆಬ್ರಿಟೀಸು ದುಡ್ಡು ಬರಬೇಕು ಅಂತ ಬರೀ ಟೊಬ್ಯಾಕೋ ಅಥವಾ ಸಿಗರೇಟ್ ವಿಡಿಯೋಗಳನ್ನ ಅಥವಾ ಆ್ಯಡ್ಗಳನ್ನ ಮಾಡಿ ದುಡ್ಡು ಮಾಡಿದಾಗ ಅವ್ರ ಇಮೇಜ್ ಅವ್ರು ಹೆಂಗೆ ಮಾಡ್ಕೊಳ್ತಾ ಹೋಗ್ತಾರೋ ಎಕ್ಸಾಕ್ಟ್ಲಿ ನಮ್ಮದು ಹಾಗೆ. ಸೊಸೈಟಲಿ ನಮಗೂ ಒಂದು ಮಾರಲ್ ಜವಾಬ್ದಾರಿಗಳಂತ ಇರುತ್ತಲ್ವಾ, ಒಳ್ಳೆ ಪ್ರಾಡಕ್ಟ್ ಕೊಡೋ ಮೂಲಕ, ದುಡ್ಡು ಮಾಡೋ ಮೂಲಕ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಆರೋಗ್ಯ ಕೊಡಬೇಕು ಅಂತ. ಅದನ್ನ ನಾವು ಹೇಳ್ತೀವಿ, ಅದನ್ನ ತಗೊಂಡ್ವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ದಟ್. ಎಸ್ ಮೇಡಮ್, ನಿಮ್ಮ ಟರ್ನ್ ಓವರ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಸ್ಟಾರ್ಟಿಂಗ್ ಅಂಡ್ ಇವಾಗಿರುವ. ಸೊ ಸ್ಟಾರ್ಟಿಂಗ್ ಅವ ಟರ್ನ್ ಓವರ್ ಒಂದು ವರ್ಷಕ್ಕೆ ಅಥವಾ ನಿಮಗೆ ಮಂತ್ಲಿ ಇನ್ನೂ ಫಿಗರ್ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಮಂತ್ಲಿ ಇಟ್ ವಾಸ್ ಕ್ಲೋಸ್ ಟು ಅರೌಂಡ್ 21,000-22,000 ಅಂತ ಹೇಳಿರ್ಬೋದು. ಈಗ ಅದು 6 ಡಿಜಿಟ್ಸ್ ಆಗಿ ಕನ್ವರ್ಟ್ ಆಗಿದೆ. ಎಷ್ಟು? ಈಗ 2 lakh and change ಅಂತ ಹೇಳ್ತೀವಿ. ಸೊ ದಟ್ಸ್ ಅ ಗುಡ್ ಟ್ರಾನ್ಸ್ಫಾರ್ಮೇಶನ್. ಇವತ್ತಿನ ಮಟ್ಟಿಗೆ ಅದು ಕಡಿಮೆ ಅಂತ ಅನ್ಸಿದ್ರು ಕೂಡ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಬಿಕಾಸ್ ಪೀಪಲ್ ಆರ್ ಹ್ಯಾಪಿ, ಪೇಷಂಟ್ಸ್ ಆರ್ ಹ್ಯಾಪಿ, ಪಬ್ಲಿಕ್ ಇಸ್ ಹ್ಯಾಪಿ, ಕಸ್ಟಮರ್ ಇಸ್ ಹ್ಯಾಪಿ. ನಿಜ ಅದು ಇಲ್ಲ ಮ್ಯಾಮ್, ಅಷ್ಟು ಸುಲಭ ಇಲ್ಲ ಅದು. ನಾವು 22,000 2 ಲಕ್ಷ ಇನ್ನು ಮುಂದೆ ಹೋಗ್ಲಿ, ಬಟ್ ಹೇಳುವಂಥದ್ದು ಅಷ್ಟು ಸುಲಭ ಇಲ್ಲ ಅದು. ನೀವು ಹೇಳುವಂತೆಲ್ಲ ಧೂಳು ಒರೆಸಿ ನಿಜವಾದ ವಿಚಾರ ಏನಿದೆ ಚಾಕ್ಲೇಟ್ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಬೇರೆ ಏನೋ ಆಗಿದೆ, ಅದೆಲ್ಲ ಇದು ಅನ್ನೋ ತೋರಿಸುವಂತಹ ಕೆಲಸ ಬಹಳ ಕಷ್ಟ. ಅದು ಅಷ್ಟು ಈಸಿನೂ ಇಲ್ಲ. ಇದು ಮೊದಲನೇದಾಗಿ ಪೇಷನ್ಸ್ ಅಂಡ್ ಟೈಮ್ ತುಂಬಾನೇ ಬೇಕಾಗುತ್ತೆ. ಅಂಡ್ ಮೈ ಲಾಸ್ಟ್ ಕ್ವೆಶನ್ ಮ್ಯಾಮ್, ಈಗ ಇನ್ ಕೇಸ್ ಈಗ ನೀವು ಒಂದು ಒಳ್ಳೆ ಹಂತದಲ್ಲಿ ಇದ್ದೀರಾ, ಒಂದು ಒಳ್ಳೆ ಅರ್ನಿಂಗ್ಸ್ ಇದೆ, ಒಳ್ಳೆ ಟೀಮ್ ಇದೆ, ಇವಾಗ ನಿಮಗೆ ಗೊತ್ತಾಗಿದೆ, ಈಗ ಮನೆಯಿಂದ ಶುರು ಮಾಡೋರ್ಗು ನೀವು ಒಂದಷ್ಟು ಮಾಹಿತಿನ ಕೊಟ್ರಿ. ಸೊ ಮನೆಯಿಂದ ಆಯ್ತು, ನಿಮ್ಮಿಂದ ನಾವು ಕಲಿತೀವಿ, ಏನೋ ಆಗುತ್ತೆ, ಇದಕ್ಕೆಲ್ಲ ಸರ್ಟಿಫಿಕೇಶನ್ಸ್ ಎಲ್ಲ ಬೇಕಾಗುತ್ತಾ, ಮತ್ತೆ ಅದಕ್ಕೆಲ್ಲ ಓಡಾಡಬೇಕಲ್ಲ ನಾವು, ಸೊ ಅದ್ರ ಬಗ್ಗೆನೂ ಮಾಹಿತಿ ನೀವು ಕೊಡ್ತೀರಾ ಅಥವಾ ಹೇಗೆ ಅವ್ರ ಸರ್ಟಿಫಿಕೇಶನ್ ವಿಚಾರವಾಗಿ ಹೇಗೆ ತಗೊಳ್ಬೇಕಾಗುತ್ತೆ?
ಇರುತ್ತೆ. ನಮ್ಮಲ್ಲಿ ಆ ಸರ್ಟಿಫಿಕೇಶನ್ಸ್ ಎಲ್ಲಾನು ನಾವು ಕೊಡ್ತೀವಿ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗಿಗೆ ಏನೇನ್ ಬೇಕಾಗುತ್ತೆ, ಇವಾಗ ಮಾಸ್ಟರ್ ಚಾಕ್ಲೇಟ್ ಸರ್ಟಿಫಿಕೇಶನ್ ಆಗಿರ್ಬೋದು, ಅಥವಾ ಕಕಾವ್ ಟೇಸ್ಟಿಂಗ್ ಸರ್ಟಿಫಿಕೇಶನ್ ಆಗಿರ್ಬೋದು. ಕಕಾವ್ ಅಂದ್ರೆ ಬೀನ್ಸ್ ಆಸ್ ಇಟ್ ಈಸ್, ಆ ಬೀನ್ಸ್. ಅಂಡ್ ದೆನ್ ಚಾಕ್ಲೇಟ್ ಟೇಸ್ಟರ್ ಅಂತಾನೆ ಹೇಳ್ತಾರೆ. ಈಗ ಹೇಗೆ ವೈನ್ ಟೇಸ್ಟರ್, ಟೀ ಟೇಸ್ಟರ್ ಅಂತ ಇರ್ತಾರೆ. ಸೊ ಚಾಕ್ಲೇಟ್ ಟೇಸ್ಟರ್ ಆಗಿ ನಾವು ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಸೊ ದೀಸ್ ಆರ್ ಆಲ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ ವಾಟ್ ವಿ ಗಿವ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಸೊ ಈ ಸರ್ಟಿಫಿಕೇಶನ್ ಬೇಸಿಸ್ ಮೇಲೆ ಅವರ ಕರಿಯರ್ ಡೆವಲಪ್ಮೆಂಟ್ ಬೇಕಾದಾಗ ಮಾಡ್ಕೊಳ್ಬೋದು, ತೊಂದರೆನೇ ಇಲ್ಲ. ವೀಕ್ಷಕರೇ, ಇಷ್ಟೊತ್ತು ನಾವೇನು ಮಾತಾಡಿದ್ವಿ ಅಲ್ವಾ, ಒಂದು ಕಕಾವ್ ಅಥವಾ ಒಂದು ಬೀನ್ಸ್ ಅಂತ ಹೇಳಿದ್ರಲ್ವಾ, ಅದರಿಂದ ಹೇಗೆ ಒಂದು ಚಾಕ್ಲೇಟ್ ಅಲ್ಲ ಡಾರ್ಕ್ ಚಾಕ್ಲೇಟ್ನ ಮಾಡಿ ವ್ಯತ್ಯಾಸ ಇದೆ. ಚಾಕ್ಲೇಟ್ ಅಲ್ಲ ಡಾರ್ಕ್ ಚಾಕ್ಲೇಟ್ ಅಂತ ಹೇಳ್ಬೇಕು ನಾವು ಇದನ್ನ. ಇದು ನಮಗೆಲ್ಲ ಅಂಗಡಿಗಳಲ್ಲೂ ಹೋಗ್ಬಿಟ್ರೆ ಹಿಂಗೆ ಹೋಗಿ ತೊಗೊಂಬರ್ತೀವಲ್ವ, ಆ ಥರ ಸಿಗಲ್ಲ. ಇದು ನಿರ್ದಿಷ್ಟವಾಗಿ ಒಂದು ಹಾಸ್ಪಿಟಲಲ್ಲಿ, ಅಂದರೆ ಡಾಕ್ಟರ್ಗಳು ಅಥವಾ ಈ ನ್ಯೂಟ್ರಿಷನಿಸ್ಟ್ ಅಂತ ಇರ್ತಾರಲ್ವಾ, ಅಂದರೆ ನಮ್ಮ ಆರೋಗ್ಯದ ಒಂದು ಪಥ್ಯ ಹೇಗಿರಬೇಕು ಅಂತ ಹೇಳ್ತಾರಲ್ವಾ, ಅವರೇ ಇದನ್ನ ಸಜೆಸ್ಟ್ ಮಾಡಿ ಇದನ್ನ ತಿನ್ನಿ ಅಂತ ಕೊಡುವಂಥ ಒಂದು ಆಹಾರ ಇದು. ಸೊ ಇದನ್ನ ಅಷ್ಟೇ ಪ್ಲಾನ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಹೇಳಿದ್ರಿ ಟೇಸ್ಟರ್ ಅಂತ ನೀವೇನು ಹೇಳ್ತಿದ್ರಿ, ಆ ಒಂದು ಸರ್ಟಿಫಿಕೇಶನ್ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಿದ್ರಿ. ನಾನು ಒಂದು ರೀಸೆಂಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಏನೋ ಓದಿದ್ದು, ನನಗೆ ಜಸ್ಟ್ ಟೈಮ್ ಬಂತು ಅಂತ ಹಂಚ್ಕೊಳ್ತಾ ಇದ್ದೀನಿ. ಚಾಕ್ಲೇಟ್ ಮಾಡೋಕ್ಕಾಗಲಿಲ್ಲ, ನನಗೆ ಟೈಮ್ ಇಲ್ಲ, ಏನೂ ಇಲ್ಲ ಅಂತಂದ್ರೂ ಕೂಡ ಒಂದು ಐಸ್ ಕ್ರೀಮ್ ವಿಚಾರವಾಗಿ ನಾನು ಒಂದು ಪೇಪರಲ್ಲಿ ಆರ್ಟಿಕಲ್ ಓದಿದ್ದೆ. ಐಸ್ ಕ್ರೀಮ್ ನ ವೆರೈಟಿ ಟೇಸ್ಟ್ ಮಾಡುವಂತವ್ರಿಗೆ ಟೇಸ್ಟ್ ಸಮಥಿಂಗ್ ನೀವು ಹೇಳಿದ್ರೆ ಟೇಸ್ಟರ್, ರೈಟ್? ಯಾವ ಐಸ್ ಕ್ರೀಮ್ ಹೇಗೆ ಟೇಸ್ಟ್ ಮಾಡುತ್ತೆ, ಇದು ಗ್ರಾಹಕರಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋ ನಾಲೆಡ್ಜ್ ನಾವು ಇಟ್ಕೊಂಡು ಟೇಸ್ಟ್ ಮಾಡುವಂತದ್ದೇ ಕೆಲಸ ಅಂತೆ ಅವ್ರದ್ದು. ಸೊ ಅವ್ರಿಗೆ ಅದಕ್ಕೆ ಸಂಬಳ ಕೊಟ್ಟು ಅವ್ರನ್ನ ಇಟ್ಕೊಂಡಿದಾರಂತೆ. ನಾವು ಅನ್ಕೊಂಡ್ವಿ ಇದೇನಪ್ಪ ಆರಾಮ್ ಐಸ್ ಕ್ರೀಮ್ ತಿನ್ಸಿ ಇದಕ್ಕೆ ಸಂಬಳ ಕೊಡ್ತಾರಲ್ವಾ ಅಂತ ಅನ್ಕೊಂಡ್ವಿ. ಹೌದು, ಈಗ ನಮ್ ಕೆಲಸ ಹಾಗೆ. ಸೊ ಆಸ್ ಅ ಸರ್ಟಿಫೈಡ್ ಚಾಕ್ಲೇಟ್ ಟೇಸ್ಟರ್ ಫ್ರಮ್ IICCT ಲಂಡನ್, ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಕಾವ್ ಅಂಡ್ ಚಾಕ್ಲೇಟ್ ಟೇಸ್ಟಿಂಗ್ ಲಂಡನ್ ಅಲ್ಲಿ ಇರೋದು. ಸೊ ಈ ಇನ್ಸ್ಟಿಟ್ಯೂಟ್ ಇಂದ ನಾನು ಸ್ಪೆಷಲೈಸೇಷನ್ ಪ್ಲಸ್ ಸರ್ಟಿಫಿಕೇಶನ್ ಮಾಡ್ಕೊಂಡಿರೋದು. ಸೊ ಈ ಸರ್ಟಿಫಿಕೇಶನ್ ನಾನು ಇರೋದ್ರಿಂದ ಐ ಟ್ರಾವೆಲ್ ಅಕ್ರಾಸ್ ಗ್ಲೋಬ್. ಸೊ ಏನಂತ ಹೇಳಿದ್ರೆ ನಮಗೆ ಅವ್ರು ಮಾಡಿರುವಂತಹ ಹೊಸ ವೇರಿಯಂಟ್ಗಳನ್ನ ಟೇಸ್ಟ್ ಮಾಡಕ್ ಕರೀತಾರೆ. ಪ್ಲಸ್ ಇಂಟರ್ನ್ಯಾಷನಲಿ ನ್ಯಾಷನಲಿ ಕಾಂಪಿಟೇಷನ್ಗೆ ಅಪಿಯರ್ ಆಗುವಂತಹ ಬ್ರ್ಯಾಂಡ್ಗಳಿಗೆ ನಾವು ಟೇಸ್ಟಿಂಗ್ ಮಾಡಿ ರಿವ್ಯೂಸ್ ಒಪಿನಿಯನ್ಸ್ ನ ಕೊಡ್ತೀವಿ, ಫಾರ್ ವಿಚ್ ವಿ ಆರ್ ಪೇಡ್. ಅದನ್ನ ನಮಗೆ ಪೇ ಮಾಡ್ತೀವಿ, ದುಡ್ಡು ಕೊಟ್ಟು ಚಾಕ್ಲೇಟ್ ತಿನ್ನಿಸಿ ಟೈಟಲ್ ಕರೆಸಿ ಎಲ್ಲನೇ. ಖಂಡಿತ. ಆಮೇಲೆ ರೆಸಿಪಿ ಕ್ರಿಯೇಷನ್ಗೆ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಈಗ ಹೊಸ ಕಂಪ್ನಿ ಇರುತ್ತೆ, ಇಷ್ಟು ವರ್ಷ ಸುಮಾರು ವರ್ಷದಿಂದ ಈಗ ಬೇಕರಿ ಪ್ರಾಡಕ್ಟ್ಸ್ ಲಾಂಚ್ ಅಲ್ಲಿ ಇರ್ತಾರೆ. ಈಗ ಚಾಕ್ಲೇಟ್ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ಬೇಕಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನ ಅಪಾಯಿಂಟ್ ಮಾಡಿದ್ಮೇಲೆ ಓವರ್ ಅ ಪೀರಿಯಡ್ ಆಫ್ 3 months ಸಿಸ್ಟಮ್ಯಾಟಿಕ್ ಆಗಿ ಅವ್ರಿಗೊಂದು ಪ್ರಾಪರ್ ರೆಸಿಪಿ ಕ್ರಿಯೇಷನ್ ಮಾಡಿ ಅವ್ರಿಗೆ ರೆಸಿಪಿ ಎಂಟೈರ್ ಡಾಕ್ಯುಮೆಂಟ್ಸ್ ನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಟೋಟಲ್ ರಿವ್ಯೂಸ್ ನಾವು ಹ್ಯಾಂಡ್ ಓವರ್ ಬುಕ್ ಥ್ರೂ ಡಾಕ್ಯುಮೆಂಟೇಶನ್ ಮಾಡಿ ಕೊಡ್ತೀವಿ. ಈ ತರದ್ದು ಒಂದು ಉದ್ಯೋಗ ಅವಕಾಶಗಳಿದೆಯಲ್ವಾ? ಐ ಥಿಂಕ್ ನಿಮ್ಮ ಸರ್ಟಿಫಿಕೇಶನ್ ತಗೊಂಡಾದ್ಮೇಲೆ ಅವರು ಪ್ಯಾರಲ್ ಈ ತರದಕ್ಕೂ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ಬೋದು. ಚೆನ್ನಾಗಿದೆ. ಚಾಕ್ಲೇಟ್ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಇರುತ್ತೆ. ಡಾರ್ಕ್ ಚಾಕ್ಲೇಟ್ಸ್ನ ಇಷ್ಟಪಡೋರಾಗಿ ಜೊತೆಗೆ ಈ ಥರದ ವಿಷಯಗಳನ್ನ ಕಲ್ತ್ಕೊಳ್ಳಿ, ನಿಮ್ಮ ಬದುಕಿನ ರುಚಿಯನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು 8 ವರ್ಷದಲ್ಲಿ ಒಂದು ಕಾನ್ಫಿಡೆನ್ಸ್ ಕಾಣ್ತಿದೆ ನಮಗೆ. ಎಸ್ ವೀಕ್ಷಕರೇ, ಕಾಣ್ತಾ ಇದೆಯಲ್ಲ ಕಾನ್ಫಿಡೆನ್ಸ್? ಎಸ್ ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಕಾನ್ಫಿಡೆನ್ಸ್ ಅಂತ ಕಮೆಂಟ್ ಮಾಡಿ. ಬಟ್ ಖುಷಿ ಆಗುತ್ತೆ ಮ್ಯಾಮ್. ಇದು ಬರೀ ಉತ್ಪ್ರೇಕ್ಷೆ ಅಲ್ಲ ನಾನು ಹೇಳ್ತಿರೋದು, ನಮಗೆ ಆ ವೈಬ್ಸ್ ನನಗೆ ಸಿಗ್ತಾ ಇದೆ ಇಲ್ಲಿ. ಅಷ್ಟು ಸುಲಭ ಇಲ್ಲ. ಮಾರ್ಕೆಟ್ ಎಷ್ಟು ಕೆಟ್ಟೋಗಿದೆ ಅಂತಾನೆ ಹೇಳ್ಬೋದು ನಾನು. ಹುಡುಕ್ಬೇಕು ನಾವು ಒಳ್ಳೆ ಪದಾರ್ಥ ಎಲ್ಲಿದೆ ಅಂತ. ಆ ಒಂದ್ ಜಾಗದಲ್ಲಿ ನಾವು ಒಳ್ಳೆಯವರಿದ್ದೀವಿ, ಈಗ ಎತ್ಕೊಳ್ಳಿ ಅನ್ಬೇಕಲ್ಲ, ಅದು ಎಷ್ಟು ಕಷ್ಟ ಇದೆ ಅಂತ ಐ ಕ್ಯಾನ್ ಫೀಲ್ ಇಟ್. ಥ್ಯಾಂಕ್ ಯು. ಯಾಕಂದ್ರೆ ಅದರಲ್ಲೂ ನೀವು ಚಾಕ್ಲೇಟ್ ಅನ್ನೋ ಪದ ಅಂದಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ ವರ್ಡ್ ಏನ್ ಹೇಳ್ತೀರಾ ಅಂತಂದ್ರೆ ಗ್ರ್ಯಾಂಡ್ ಪ್ಯಾಕೇಜಿಂಗ್. ಅದು ಇಲ್ಲ ಅಂತ ಹೇಳಿದ್ರೆ ಜನ ಹೇಳೋದಿಷ್ಟೇ, ಅಯ್ಯೋ ಪ್ಯಾಕೇಜಿಂಗ್ ಇಂಪ್ರೂವ್ ಆಗಬೇಕು, ಚಾಕ್ಲೇಟ್ ಅನ್ನು ನೋಡಿದ ತಕ್ಷಣ ಗೊತ್ತಾಗಬೇಕು ಪ್ಯಾಕೇಜಿಂಗ್ ನೋಡಿ. ಅಂದ್ರೆ ನಾವೇನ್ ಹೇಳ್ತೀವಿ, ಔಟರ್ ಪ್ಯಾಕೇಜಿಂಗ್ ದುಡ್ಡು ಕೊಡಬೇಡಿ, ನೀವು ಒಳಗಡೆ ಏನ್ ತಿಂತಾ ಇದೀರೋ ಅದಕ್ಕೆ ದುಡ್ಡು ಕೊಡಿ. ಸೊ ಔಟರ್ ಪ್ಯಾಕೇಜಿಂಗ್ ಬಿಸಾಡ್ತೀರಾ, ದಟ್ ಇಸ್ ಆಫ್ ನೋ ಯೂಸ್. ಇನ್ನರ್ ಪ್ಯಾಕೇಜಿಂಗ್ ನೀವು ಪ್ರಾಮುಖ್ಯತೆ ಕೊಟ್ಟಷ್ಟು ಪರ್ಸನ್ ಹೂ ಇಸ್ ಮೇಕಿಂಗ್ ವಿಲ್ ಓನ್ಲಿ ಪ್ರೊಡ್ಯೂಸ್ ದ ಗುಡ್ ಪ್ರೊಡ್ಯೂಸ್. ತರಕಾರಿಯವ್ರ ಹತ್ರ ಹೋಗ್ಬಿಟ್ಟು ನಾನು ಚೆನ್ನಾಗಿರೋ ಟೊಮ್ಯಾಟೊ ರೆಡ್ ಕಲರ್ದು ಕರೆಕ್ಟಾಗಿ ರೌಂಡ್ ಸೈಜ್ ಇರೋದನ್ನೇ ನಾನು ಪದೇ ಒಂದು 20 ಸತಿ ಹೋಗಿ ಕೇಳಿದಾಗ ಅವನೇನ್ ಮಾಡ್ತಾನೆ, ಡಿಮಾಂಡ್ ಜಾಸ್ತಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾಟಿ ಟೊಮ್ಯಾಟೊಗಳನ್ನೆಲ್ಲ ಬಿಸಾಡ್ಬಿಡ್ತಾನೆ. ನಿಜ. ಇವತ್ತು ಟೊಮ್ಯಾಟೊ ಟೇಬಲ್ ಮೇಲೆ ಇಟ್ಟರೆ ನಾಳೆ ಕೊಳಿಲೇಬೇಕು. ದಟ್ ಇಸ್ ದ ರಿಯಲ್ ಕ್ವಾಲಿಟಿ. ಅದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಪಾಪ ಸೆಲ್ಲರ್ ಏನ್ ಹೀಸ್ ಇನ್ಎವಿಟಬಲ್, ಅವ್ನು ಅದನ್ನೇ ಸೆಲ್ ಮಾಡ್ಬೇಕಲ್ವಾ. ಇವತ್ತು ಫುಡ್ ಇಂಡಸ್ಟ್ರಿಲಿ ಅದೇ ಆಗ್ತದೆ. ಚಾಕ್ಲೇಟ್ ಚೆನ್ನಾಗಿ ಸ್ವೀಟ್ ಇದ್ರೆ ಗಲೀಜ್ ಇದ್ರೂ ಮೆಲ್ಟೇ ಆಗದೆ ಹೋದ್ರೆ, ಶೈನಿಂಗೇ ಹೋಗದೆ ಹೋದ್ರೆ ಒಳ್ಳೆ ಚಾಕ್ಲೇಟ್ ಅನ್ಕೊಂಡು ಅದಂದ್ರೆ ಇಲ್ಲ. ಬಟ್ ಇಂಥ ಒಂದು ಸಂದರ್ಭದಲ್ಲೂ ಕೂಡ ವಾಸ್ತವ ಏನಿದೆ ಅಂತ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಖುಷಿ ಆಗ್ತದೆ. ಅಂಡ್ ಖಂಡಿತ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸ್ಟೋರಿ ಇನ್ಸ್ಪಿರೇಷನ್ ಆಗುತ್ತೆ ಅಂತಾನೆ ನಾನು ಭಾವಿಸ್ತೇನೆ. ತುಂಬಾ ಥ್ಯಾಂಕ್ಸ್. ನನಗೆ ಪ್ಲಾಟ್ಫಾರ್ಮ್ ಅಲ್ಲಿ ಕರೆಸಿ ನನ್ನ ಒಂದು ಜೀವನದ ಸಂಘರ್ಷ ಅಥವಾ
ನಾವು ಡಾರ್ಕ್ ಲೈಟ್ಸ್ ಅಲ್ಲಿ ಮಾಡಿರುವಂಥ ಮೈಲ್ ಸ್ಟೋನ್ಗಳನ್ನ ಶೇರ್ ಮಾಡ್ಕೊಳ್ಳುವಂಥ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ಡಾರ್ಕ್ ಚಾಕ್ಲೇಟ್ ಇನ್ನಷ್ಟು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೋಗಿ ನಾವು ಬೆಳಕನ್ನ ಕಾಣಲಿ ಅಂತ ನಾವು ಹೇಳ್ತೀವಿ. ಇವೊಂದು ನೇಮ್ ಇಸ್ ಡಾರ್ಕ್, ಲೈಟ್ ಜಾಸ್ತಿ ಬಿಡ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಪ್ರಿಯಾಂಕ್ ಅವರ ಮಾತು. ಸೊ ಹೇಗಿರುತ್ತೆ ಚಾಕ್ಲೇಟ್ ಅನ್ನುವಂಥ ವಿಷಯ ಗೊತ್ತು ನಮಗೆ, ಆದರೆ ಡಾರ್ಕ್ ಚಾಕ್ಲೇಟ್ ಹೇಗಿರುತ್ತೆ? ಬರೀ ಅದನ್ನ ನಾವು ಖುಷಿ ಪಡೋದಕ್ಕೆ ತಿಂತೀವಾ? ಇಲ್ಲ, ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಮುಖ್ಯವಾಗಿ ಆರೋಗ್ಯ ಪ್ರಯೋಜನಗಳು. ಇದನ್ನು ಒಂದು 10/10 ಜಾಗದಲ್ಲಿ ಶುರು ಮಾಡಿ ಒಂದು ವಿದೇಶಕ್ಕೆ ಕಳಿಸುವ ರೇಂಜಿಗೆ ಬೆಳೆಯುವಂಥದ್ದು ಇದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಅದು ಕೂಡ ಎಲ್ಲರೂ ಚಾಕ್ಲೇಟ್ ತಿಂದರೆ ಒಳ್ಳೆಯದಲ್ಲ ಅನ್ನೋ ಮಾತಿನಲ್ಲಿಂದಲೇ ಅದ್ರ ಜೊತೆಗೆ ಬೆಳೆಯುವಂಥದ್ದು ಇದೆಯಲ್ವಾ, ಅದು ಇನ್ನೊಂದು ನಮಗೆ ಸವಾಲನ್ನು ಕೊಡುತ್ತೆ. ಅದೆಲ್ಲವನ್ನು ದಾಟಿ ತಮ್ಮ ಸ್ವಚ್ಛಂದವಾದ ಬದುಕನ್ನು ಕಟ್ಕೊಂಡಿದ್ದಾರಲ್ವಾ, ಖಂಡಿತ ಇವರ ಸ್ಟೋರಿ ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನ, ಒಂದು ಒಳ್ಳೆ ಸ್ಫೂರ್ತಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇವರ ಡೀಟೇಲ್ಸ್ ಇದೆ. ಖಂಡಿತವಾಗ್ಲೂ ನಿಮ್ಮ ಸಮಯ ಅಥವಾ ನಿಮ್ಗೆ ಇಷ್ಟ ಇದೆ ಈ ವಿಷಯದಲ್ಲಿ ಅಂತ ಆದರೆ ಕಲೀರಿ, ಶುರು ಮಾಡಿ. ಹೇಳಿದ್ರಲ್ವಾ, ಒಂದು ರೋಡ್ ನಮ್ಗೆ ಇರಲೇ ಇಲ್ಲ, ನಾವು ಮಾಡ್ಕೊಂಡಿದ್ದೀವಿ ರೋಡ್ ಅಂತ. ಈಗ ರೋಡ್ ಅವ್ರು ಹಾಕಿದ್ದಾರೆ, ನೀವೇನಿದ್ರು ಶ್ರಮಪಟ್ಟು ನಡಿಬೇಕು ಅದ್ರ ಮೇಲೆ ಅಷ್ಟೇ. ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಒಳ್ಳೆ ರೀತಿಯಿಂದ ಅಂತ ಹೇಳ್ತೀನಿ ನಾನು ಅಷ್ಟೇ. ಸೊ ಬನ್ನಿ, ನಾವು ಅನ್ಕೋತಿದ್ವಿ ಈ ಒಂದು ಚಾಕ್ಲೇಟ್ ಮಾಡುವಂಥದ್ದು ಅಥವಾ ಚಾಕ್ಲೇಟ್ ಅನ್ನೋ ಕಾನ್ಸೆಪ್ಟ್ ನಮ್ಮ ಭಾರತದಲ್ಲ ಅಂತ ನಾವು ಅನ್ಕೋತಾ ಇದ್ವಿ. ಆದರೆ ನಮ್ಮ ಭಾರತದಲ್ಲಿ ಆ ಒಂದು ಬೀನ್ ಸಿಗುತ್ತಲ್ವಾ, ಅದು ಸಿಗುವಷ್ಟು ಮಟ್ಟಿಗೆ ಎಲ್ಲೂ ಸಿಗೋದಿಲ್ವಂತೆ. ಅಷ್ಟು ಚೆನ್ನಾಗಿದೆ ಅಂತಂದ ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಇನ್ನಷ್ಟು ನಾವು ಬೆಳೆಯೋಣ ಅಲ್ವಾ. ಸೊ ಈ ಮಾತುಕತೆ ಹೇಗೆ ಅನ್ನಿಸ್ತಾ ಅನ್ನೋಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ಬದುಕಿನ ರುಚಿಯೊಂದಿಗೆ ಭೇಟಿ ಆಗ್ತೀನಿ. ಹಾಗೆಯೇ ನಿಮ್ಮ ಸುತ್ತಮುತ್ತ ಈ ರೀತಿ ವಿಭಿನ್ನವಾಗಿ ಸ್ಫೂರ್ತಿಯಾದಂಥ ವಿಷಯಗಳಿತ್ತು, ಆ ವ್ಯಕ್ತಿ ಇದ್ರು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಸಂಪರ್ಕ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾನು ಆ್ಯಂಕರ್ ರಾಜ್ ರಾಮ್ ಸಾಗರ್. ನಮಸ್ಕಾರ.